ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ನಿಜವಾಗ್ಲೂ ಸೂಪರ್ ಆದ ಒಂದು ಮೂವಿಯನ್ನು ತಂದಿದ್ದೀನಿ. ಖಂಡಿತ ಈ ಮೂವಿಯನ್ನ ಎಲ್ಲರೂ ನೋಡ್ಲೇಬೇಕು. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿರುವ ಒಂದು ಫೀಲ್ ಗುಡ್ ಮೂವಿ. ತುಂಬಾನೇ ಸಾಹುಕಾರ, ತುಂಬಾನೇ ರಿಚೆಸ್ಟ್ ಪರ್ಸನ್ ಅವನ ನಿಜವಾದ ಟ್ರೂ ಲವ್ ಅನ್ನ, ನಿಜವಾದ ಪ್ರೀತಿಯನ್ನ ಕಂಡುಹಿಡಿಯೋದಕ್ಕಾಗಿ ವೀಲ್ ಚೇರ್ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಆಗಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಅವನ ನಿಜವಾದ ಪ್ರೀತಿಯನ್ನ ಅವನು ಕಂಡುಹಿಡಿದ್ನೋ ಇಲ್ವೋ, ಇಲ್ಲ ಅಂತಹ ಪ್ರೀತಿಯನ್ನ ಹುಡುಕೋದ್ರಲ್ಲಿ ನಮ್ಮ ಹೀರೋನೇ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ನೋ ಅನ್ನೋದನ್ನ ಸೂಪರ್ ಆಗಿ ಹೇಳಿರುವ ಕಥೆನೇ ರನ್ ಟು ಯು. ಸೊ ನೋಡಕ್ಕೂ ಮುಂಚೆ ಇಷ್ಟು ದಿನ ನನ್ನ ವಾಯ್ಸ್ ಓವರ್ ಅಲ್ಲಿ ಯಾಕೆ ವಿಡಿಯೋಸ್ ಅಪ್ಲೋಡ್ ಆಗ್ಲಿಲ್ಲ ಅನ್ನೋ ರೀಸನ್ ಅನ್ನ ವಿಡಿಯೋ ಕೊನೆಯಲ್ಲಿ ಹೇಳಿದೀನಿ. ಆದ್ರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಆವಾಗ್ಲೇ ಏನು ಕಾರಣ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮೂವಿಯ ಹೀರೋವನ್ನೇ ನಮಗೆ ತೋರಿಸ್ತಾರೆ. ನಮ್ಮ ಹೀರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಆದ್ರೆ ಇನ್ನವೇ ನಮ್ಮ ಹೀರೋ ಮದುವೆ ಆಗಿಲ್ಲ. ನೋಡೋದಕ್ಕೂ ಸೂಪರ್ ಆಗಿರ್ತಾನೆ. ಡೈಲಿ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದು, ಜಾಗಿಂಗ್ ಮಾಡೋದು ಅಂತ ಅವನ ಹೆಲ್ತ್ ಅನ್ನ ಫಿಟ್ ಆಗಿ ಮಡಗಿರ್ತಾನೆ. ಏನೇ ನಮ್ಮ ಹೀರೋವನ್ನ ನೋಡೋದಕ್ಕೆ ಸ್ಮಾರ್ಟ್ ಆಗಿ ಜೆಂಟಲ್ಮೆನ್ ರೀತಿ ಕಾಣ್ತಾ ಇದ್ರು ಕೂಡ ನಮ್ಮ ಹೀರೋ ಒಬ್ಬ ದೊಡ್ಡ ಪ್ಲೇ ಬಾಯ್. ಹುಡುಗಿಯರನ್ನ ಪಿಕಪ್ ಮಾಡೋದಕ್ಕಾಗಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಈಸಿಯಾಗಿ ಹೆಂಗಸರನ್ನ ಪಿಕಪ್ ಮಾಡಿ ಬಿಡ್ತಾನೆ ನಮ್ಮ ಹೀರೋ. ಈ ತರದ ಪಕ್ಕವಾದ ಪ್ಲೇ ಬಾಯ್ನೇ ಈ ಮೂವಿಯ ಹೀರೋ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ಕ್ಲಬ್ ಅಲ್ಲಿ ಅವನ ಫ್ರೆಂಡ್ ಜೊತೆ ಕೂತು ಮಾತಾಡ್ತಿರ್ತಾನೆ. ಅದರಲ್ಲಿ ಇವರ ಹೆಸರೇ ಫ್ಯಾಬಿಯೋ. ಇವರು ಕೂಡ ನಮ್ಮ ಹೀರೋ ಅವನ ಫ್ರೆಂಡೇ. ಅವರು ಮಿಕ್ಕಿರೋ ಫ್ರೆಂಡ್ಸ್ ಹತ್ರ ಏನನ್ನ ಹೇಳ್ತಾರೆ ಅಂದ್ರೆ, ಈ ರೀತಿ ಹೀರೋ ಒಂದು ವಾರದಲ್ಲಿ 3 ಸಲ ಅವನ ಐಡೆಂಟಿಟಿಯನ್ನ ಚೇಂಜ್ ಮಾಡಿ 3 ಹೆಂಗಸರನ್ನ ಪಿಕಪ್ ಮಾಡಿ ಬಿಟ್ಟಿದ್ದಾನೆ. ಈ ರೀತಿನೇ ಯಾವಾಗ್ಲೂ ಐಡೆಂಟಿಟಿಯನ್ನ ಚೇಂಜ್ ಮಾಡಿ ತುಂಬಾ ಹೆಂಗಸರನ್ನ ಪಿಕಪ್ ಮಾಡಿ ಬಿಟ್ಟಿದ್ದಾನೆ ನಮ್ಮ ಹೀರೋ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋ ನೋಡು ಹೀಗೆ ನೋಡ್ತಾ ಇರೋ, ನಿನ್ನ ಹೆಂಡತಿಯನ್ನು ಒಂದು ದಿನ ನಾನು ಹುಷಾರ್ ಮಾಡಿ ಬಿಡ್ತೀನಿ ಅಂತ ತಮಾಷೆಯಾಗಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಎಲ್ಲರೂ ನಗಾಡ್ತಾರೆ. ಆಮೇಲೆ ಆ ಫ್ರೆಂಡ್ಸ್ ಮೀಟಿಂಗ್ ಮುಗ್ದಾದ ಮೇಲೆ ನಮ್ಮ ಹೀರೋ ಬಂದು ಒಬ್ಬರು ಡಾಕ್ಟರ್ ಅನ್ನ ಮೀಟ್ ಮಾಡ್ತಾನೆ. ಆ ಡಾಕ್ಟರ್ ಕೂಡ ನಮ್ಮ ಹೀರೋ ಅವನ ಫ್ರೆಂಡೇ. ಆ ಡಾಕ್ಟರ್ ಕೂಡ ನಮ್ಮ ಹೀರೋವನ್ನ ಹೇಗಾದ್ರೂ ಚೇಂಜ್ ಮಾಡಿ ಬಿಡಬಹುದು, ಅವನ ಕ್ಯಾರೆಕ್ಟರ್ ಅನ್ನ ಸರಿ ಮಾಡಿ ಬಿಡಬಹುದು ಅಂತ ತುಂಬಾನೇ ಪ್ರಯತ್ನ ಪಡ್ತಾರೆ. ಏನು ನೀನು ಹೆಂಗಸರನ್ನ ಪಿಕಪ್ ಮಾಡೋದಕ್ಕಾಗಿ ಡಿಫ್ರೆಂಟ್ ಆಗಿ ಐಡೆಂಟಿಟಿಯನ್ನ ಚೇಂಜ್ ಮಾಡಿ ಹೋಗ್ತಾ ಇದೀಯ ಅಂತಲ್ಲ, ಇದನ್ನೆಲ್ಲ ಏನಕ್ಕಾಗಿ ನೀನು ಮಾಡ್ತಾ ಇದೀಯಾ? ಒಂದು ಹುಡುಗಿಯನ್ನ ನಿನ್ನ ಲೈಫಿಗಾಗಿ ಚೂಸ್ ಮಾಡು. ನಿನಗೆ 50 ವರ್ಷ ಆಗ್ಬಿಟ್ಟಿದೆ ಕಣೋ, ಇದ್ರ ಮೇಲೂ ನೀನು ಈ ರೀತಿನೇ ಇರ್ತಾ ಇದ್ರೆ ಅದು ಚೆನ್ನಾಗಿರಲ್ಲ. ಫ್ಯೂಚರ್ ಅಲ್ಲಿ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬಳು ಹೆಂಗಸು ಬೇಕು ಕಣೋ ಅಂತ ತುಂಬಾನೇ ಬ್ಲಾ ಅಂತ ಅವರ ಫ್ರೆಂಡ್ ಮಾತಾಡ್ಬೇಕಾದ್ರೆ ಅದನ್ನೆಲ್ಲ ನಮ್ಮ ಹೀರೋ ಅವನ ಕಿವಿ ಕೊಟ್ಟು ಕೂಡ ಕೇಳಿಸ್ಕೊತಿಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋ ಅವನ ಅಮ್ಮನೇ. ಸೊ ಇದು ಡಾಕ್ಟರ್ಗೆ ಗೊತ್ತಾಗಿದ್ದ ತಕ್ಷಣ ನಮ್ಮ ಹೀರೋವನ್ನ ನೋಡಿ, ಪರವಾಗಿಲ್ವಲ್ಲ, ನೀನು ಅಮ್ಮ ಅವರ ಜೊತೆ ಎಲ್ಲ ಮಾತಾಡ್ತಾ ಇದೀಯಾ, ಇಂಪ್ರೂವ್ ಆಗ್ಬಿಟ್ಟಿದ್ಯಾ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಅದೆಲ್ಲ ಇಲ್ಲ, ನಮ್ಮ ತಾಯಿ ಅವರು ತೀರೋಗ್ಬಿಟ್ಟಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಸರಿ, ಓಕೆ, ನಾನು ಅವರ ಲಾಸ್ಟ್ ಫ್ಯೂನರಲ್ ಗೆ ಹೋಗಿ ಜಾಯಿನ್ ಆಗ್ಬೇಕು, ನಾನು ಹೋಗಿದ್ದು ಬರ್ತೀನಿ ಅಂತ ಹೇಳಿ ನಮ್ಮ ಹೀರೋ ಹೊರಡ್ತಾನೆ. ತಾಯಿ ಅವರು ತೀರೋಗ್ಬಿಟ್ಟಿದ್ದಾರೆ, ಇವನಿಗೆ ಏನಾದ್ರೂ ಸ್ವಲ್ಪನಾದ್ರೂ ಫೀಲಿಂಗ್ಸ್ ಇದೆಯಾ ಅನ್ನೋ ರೀತಿ ಡಾಕ್ಟರ್ ನಮ್ಮ ಹೀರೋವನ್ನ ಒಂದು ರೀತಿ ನೋಡ್ತಿರ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಗ್ರೇ ಯಾರ್ಡ್ ಗೆ ಬರ್ತಾನೆ. ಅಲ್ಲಿ ಫಿಲಿಪಿನೋ ಸ್ವಲ್ಪ ಜನರು ಒಟ್ಟಿಗೆ ಸೇರಿ ನಿಧಾನಕ್ಕೆ ನಡೆದು ಹೋಗ್ತಿರ್ತಾರೆ. ಅದನ್ನ ನೋಡಿದ ನಮ್ಮ ಹೀರೋ, ಇದೇನೇ ಇರ್ಬೇಕು ನಮ್ಮ ತಾಯಿ ಅವರ ಮೆರವಣೆ ಅಂತ ಆ ಗ್ರೂಪ್ ಗೆ ಹೋಗಿ ಜಾಯಿನ್ ಆಗಿ ಅವರುಗಳ ಜೊತೆ ನಡೀತಿರ್ತಾನೆ. ಸಪ್ಪಿಗೆ ಹೋಗಿ ನಿಂತಿರ್ತಾನೆ. ಆದ್ರೆ ಆ ರೀತಿ ಹೋದ ಮೇಲೆನೆ ಅವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅದು ಬೇರೆ ಯಾರದೋ ಮೆರವಣೆ ಅಂತ. ಅಚ್ಚೊಚ್ಚೋ, ಚೇಂಜ್ ಆಗಿ ಬಂದ್ಬಿಟ್ನಾ, ಸರಿ ಇಲ್ಲಿಂದ ಓಡಿ ಹೋಗ್ಬಿಡೋಣ ಅಂತ ಅಲ್ಲಿರೋರನ್ನ ಸಮಾಧಾನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ನಮ್ಮ ಹೀರೋ ಓಡಿ ಹೋಗ್ತಾನೆ. ಹೇಗೋ ಕೊನೆಗೆ ಕರೆಕ್ಟ್ ಆದ ಸ್ಪಾಟ್ ಗೆ ಬಂದು ಸೇರ್ತಾನೆ ನಮ್ಮ ಹೀರೋ. ಅಲ್ಲಿ ನಮ್ಮ ಹೀರೋ ಅವನ ಟ್ವಿನ್ ಬ್ರದರ್ ಇರ್ತಾರೆ. ಅವರೇನೆ ತುಂಬಾನೇ ಸಪ್ಪಿಗಿರ್ತಿದ್ದಾರೆ. ಅವರು ತಾಯಿಗಾದ ಕೊನೆ ಸ್ಪೀಚ್ ಅನ್ನು ಕೊಡ್ಬೇಕಾದ್ರೆ ನಮ್ಮ ಹೀರೋವನ್ನ ನೋಡಿದ್ರೆ ಆ ಕೊನೆ ಸ್ಪೀಚ್ ಅನ್ನ ಕೂಡ ಕೊಡಲ್ಲ ಅಂತ ಅವಾಯ್ಡ್ ಮಾಡಿ ಬಿಡ್ತಾನೆ. ಅದೆಲ್ಲ ಇರ್ಲಿ, ಏನಕ್ಕಾಗಿ ನೀನು ಲೇಟ್ ಆಗಿ ಬಂದೆ ಅಂತ ಬ್ರದರ್ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಬರ್ಬೇಕಾದ್ರೆ ಫಿಲಿಪಿನೋಸ್ ಪೀಪಲ್ ಜೊತೆ ನಾನು ಸಿಗೋಕೋಬಿಟ್ಟೆ, ಅದೇ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಒಂದ್ ರೀತಿ ಇರ್ತಾರಲ್ಲ ಅವ್ರಗಳ ಹತ್ರ ಸಿಗೋಕೋಬಿಟ್ಟಿದ್ದೆ ಅನ್ನೋ ರೀತಿ ಹೇಳ್ತಾನೆ. ಇವನು ಈ ರೀತಿ ಮಾತಾಡೋದನ್ನ ನೋಡಿದ್ರೆ ಇವನೊಬ್ಬ ರೇಸಿಸ್ಟ್ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಆಮೇಲೆ ಈ ಟ್ವಿನ್ ಬ್ರದರ್ ಅನ್ನ ನೋಡಿದ್ರೆ, ಸರಿ ಓಕೆ, ಅಮ್ಮ ಜೀವಂತವಾಗಿ ಇರ್ಬೇಕಾದ್ರೆ ಇನ್ನು ಅವರ ಜೊತೆ ಸರಿಯಾಗಿ ಕ್ಲೋಸ್ ಆಗಿರ್ಲಿಲ್ಲ, ಅಟ್ಲೀಸ್ಟ್ ನಮ್ಮ ಮನೆಯನ್ನಾದ್ರೂ ಹೋಗಿ ನೋಡು ಅಂತ ಹೇಳಿ ಅವರ ಮನೆ ಬೀಗವನ್ನ ಕೊಡ್ಬೇಕಾದ್ರೆ, ಸರಿ ಓಕೆ, ನಮ್ಮ ಮನೆಯನ್ನು ನೋಡಿ ತುಂಬಾ ದಿನ ಆಯ್ತಲ್ಲ, ಹೋಗಿ ನೋಡ್ಕೊಂಡ್ ಬರೋಣ ಅಂತ ಕೀಯನ್ನ ತಗೊಂಡು ನಮ್ಮ ಹೀರೋನು ಮನೆಗೆ ಹೋಗ್ತಾನೆ. ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಹೀರೋಗೆ ಹಳೆ ನೆನಪುಗಳೆಲ್ಲ ಬರುತ್ತೆ. ಮನೆಯಲ್ಲಿ ಹಳೆ ಫೋಟೋಸ್ ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಬೇಕಾದ್ರೆ ಹಾಗೆ ನಮ್ಮ ಹೀರೋ ಎಮೋಷನಲ್ ಆಗ್ತಾನೆ. ಏನೇ ಇದ್ರು ಹಳೆ ನೆನಪುಗಳ ಬಗ್ಗೆ ಯೋಚನೆ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಬೇಜಾರಾಗ್ತಿದೆ ಅನ್ಸುತ್ತೆ. ಆಮೇಲೆ ಅಮ್ಮ ಅವರ ಒಂದು ಹಳೆ ವೀಲ್ ಚೇರ್ ಅಲ್ಲಿ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಅವನ ಹಳೆ ರೇಡಿಯೋವನ್ನ ತಗೊಂಡು ಅದನ್ನ ಪ್ಲೇ ಮಾಡಿ ತುಂಬಾನೇ ಖುಷಿ ಆಗ್ತಿರ್ತಾನೆ ನಮ್ಮ ಹೀರೋ. ಆವಾಗ ಸಡನ್ ಆಗಿ ಒಂದು ಹುಡುಗಿ ಬಂದು ಮನೆ ಡೋರ್ ಅನ್ನ ನಾಕ್ ಮಾಡ್ತಾಳೆ. ಓಪನ್ ಮಾಡಿ ಒಳಗಡೆ ಬಂದು ನಮ್ಮ ಹೀರೋ ಹತ್ರ, ನಾನೇ ಪಕ್ಕದ ಮನೆಗೆ ಬಂದಿರುವ ಹೊಸ ಹುಡುಗಿ, ಮತ್ತೆ ಈ ಮನೆಯಲ್ಲಿ ವೀಲ್ ಚೇರ್ ಅಲ್ಲಿ ಒಬ್ಬರು ಯಾವಾಗ್ಲೂ ಕೂತಿರ್ತಾರೆ ಅಂತ
ನಾನು ಕೇಳ್ಪಟ್ಟೆ, ಅದು ನೀವೇನಾ ಅಂತ ಕೇಳಿದ ತಕ್ಷಣ ನಮ್ಮ ಹೀರೋ ಆ ಹುಡುಗಿಯನ್ನ ನೋಡಿ ತುಂಬಾನೇ ಮೆಲ್ಟ್ ಆಗಿ ಹೋಗ್ತಾನೆ. ಯಾಕೆಂದ್ರೆ ಆ ಹುಡುಗಿ ನೋಡೋದಕ್ಕೂ ಸೂಪರ್ ಆಗಿದ್ದಾಳೆ ಅಲ್ವಾ. ಅದಕ್ಕೆ ತಕ್ಷಣ ನಮ್ಮ ಹೀರೋ ಹೌದು ಹೌದು ನಾನೇ ಅದು ಅಂತ ಹೇಳಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ನಮ್ಮ ಹೀರೋ ಒಬ್ಬ ದೊಡ್ಡ ಪ್ಲೇ ಬಾಯ್ ಅಲ್ವಾ. ಹುಡುಗಿಯರನ್ನ ಪಿಕಪ್ ಮಾಡೋದಕ್ಕಾಗಿ ಡಿಫ್ರೆಂಟ್ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತಾನೆ ಅಲ್ವಾ. ಅದರಲ್ಲಿ ಒಂದು ಅನ್ಸುತ್ತೆ ಇದು. ಅದಕ್ಕೆ ಆ ಹುಡುಗಿ ಕೂಡ ನೀವೇನು ವರಿ ಪಡಬೇಡಿ, ನಾನು ಹ್ಯಾಂಡಿಕ್ಯಾಪ್ಸ್ ಗಳ ಚೆನ್ನಾಗಿ ಹೆಲ್ಪ್ ಮಾಡ್ತೀನಿ, ನನಗೆ ಸೋಷಿಯಲ್ ಸರ್ವಿಸ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ, ಸೊ ನಿಮಗೆ ಏನಾದ್ರೂ ಹೆಲ್ಪ್ ಬೇಕಾಗಿದ್ರೆ ನನ್ನನ್ನ ಕರೀರಿ, ನಾನು ಬಂದು ಮಾಡ್ಕೊಡ್ತೀನಿ ಅಂತ ವಾಂಟೆಡ್ ಆಗಿ ಬಂದು ಸಿಗಾಕೋತಿದ್ದಾಳೆ ಹುಡುಗಿ. ನಮ್ಮ ಹೀರೋನು ಹೌದು ಮೇಡಮ್, ಇಲ್ಲಿ ನೋಡಿ ನನ್ನ ಕೈಯಲ್ಲಿ ನಡೆಯೋದಕ್ಕೆ ಆಗಲ್ಲ, ನಾನು ಏನಾದ್ರೂ ಹೆಲ್ಪ್ ಅನ್ನ ಕೇಳಿದ್ರೆ ಬಂದು ಮಾಡಿಕೊಡಿ ಅಂತ ಭಯಂಕರವಾಗಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಅವನ ಕಂಪನಿಗೆ ಬಂದಿರ್ತಾನೆ. ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅಂದ್ರೆ ಒಂದು ದೊಡ್ಡ ಶೂ ಕಂಪನಿಯನ್ನ ಇಟ್ಟೆ ರನ್ ಮಾಡ್ತಿರ್ತಾನೆ ನಮ್ಮ ಹೀರೋ. ಸೊ ಅವನ ಟೀಮ್ ಅನ್ನ ಮೀಟ್ ಮಾಡಿ ನಾವು ಎಂತಹ ಆಡ್ ಅನ್ನ ಪ್ರಮೋಟ್ ಮಾಡ್ತಾ ಇದೀವಿ, ಯಾವುದುವೆ ಚೆನ್ನಾಗಿರ್ತಾ ಇಲ್ಲ, ನಾವು ಏನನ್ನಾದ್ರೂ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಸೂಪರ್ ಆಗಿ ಅಡ್ವರ್ಟೈಸ್ ಅನ್ನು ಕೊಡ್ಬೇಕು, ಆವಾಗ್ಲೇನೆ ನಮ್ಮ ಶೂ ತುಂಬಾ ಸೂಪರ್ ಆಗಿ ಸೇಲ್ ಆಗುತ್ತೆ ಅಂತ ಅದು ಇದು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಂಪನಿಗೆ ಇಂಟರ್ನ್ಶಿಪ್ ಮುಖಾಂತರ ಒಂದು ಹುಡುಗಿ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾಳೆ. ಅವಳ ಹೆಸರು ಜೂಲಿಯಾ. ಅವರು ಆ ಮೀಟಿಂಗ್ ಗೆ ಬಂದು ತುಂಬಾ ಐಡಿಯಾಸ್ ಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ನಾವು ನಮ್ಮ ಶೂ ಕಂಪನಿಗೆ ಒಂದು ಡಿಫರೆಂಟ್ ಆದ ಮೆಥಡ್ ಅನ್ನು ಯೂಸ್ ಮಾಡೋಣ, ಅಡ್ವರ್ಟೈಸ್ ಮಾಡೋದಕ್ಕೆ, ಡಿಸೇಬಲ್ ಪೀಪಲ್ ಗಾಗಿ ನಾವು ಏನನ್ನಾದ್ರೂ ಮಾಡೋಣ ಅಂತ ಹೇಳ್ಬೇಕಾದ್ರೆ ಏನೇನ ಮಾತಾಡ್ತಾ ಇದೀಯ ನೀನು, ನಾನೇನು ಒಂದು ಶೂ ಅನ್ನ ಮಾರೋದಕ್ಕಾಗ ಇಷ್ಟು ದೊಡ್ಡ ಕಂಪನಿಯನ್ನ ಇಟ್ಟು ರನ್ ಮಾಡ್ತಾ ಇದ್ದೀನಿ ಅಂತ ಒಂದು ರೀತಿ ನಮ್ಮ ಹೀರೋ ಆ ಹುಡುಗಿಯನ್ನ ಡಾಮಿನೇಟ್ ಮಾಡಿ ಮಾತಾಡ್ಬೇಕಾದ್ರೆ ಅದಕ್ಕೆ ಜೂಲಿಯಾ ಇಲ್ಲ ಸರ್, ನಾನು ಹೇಳೋಕೆ ಬರ್ತಾ ಇರೋ ಐಡಿಯಾನೇ ಬೇರೆ, ಇದು ಖಂಡಿತ ವರ್ಕೌಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಇಲ್ಲ ಇಲ್ಲ ಏನು ಬೇಕಾಗಿಲ್ಲ, ನಿನ್ನ ಐಡಿಯಾ ಏನು ಬೇಡ, ಇನ್ ಮುಂದೆ ಈ ಕಂಪನಿಗೂ ನೀನು ಬೇಕಾಗಿಲ್ಲ ಅಂತ ತಕ್ಷಣ ಆ ಹುಡುಗಿಯನ್ನ ಫೈರ್ ಮಾಡಿ ಬಿಡ್ತಾನೆ ನಮ್ಮ ಹೀರೋ. ಆ ಹುಡುಗಿನ ತುಂಬಾ ಬೇಜಾರಲ್ಲಿ ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಮೀಟಿಂಗ್ ಎಲ್ಲವನ್ನು ಮುಗಿಸ್ಕೊಂಡು ನಮ್ಮ ಹೀರೋ ಅವನ ರೂಮ್ ಅಲ್ಲಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅವನ ಅಸಿಸ್ಟೆಂಟ್ ಹಳೆಯ ಬಟ್ಟೆಗಳನ್ನ ತಂದು ನಮ್ಮ ಹೀರೋಗೆ ಕೊಡ್ತಾಳೆ. ಯಾಕೆಂದ್ರೆ ನಮ್ಮ ಹೀರೋ ಅವನ ತಾಯಿಯವರ ಮನೆಯಲ್ಲಿ ಒಬ್ಬಳು ಹುಡುಗಿಯನ್ನ ನೋಡ್ದ ಅಲ್ವಾ, ಅವಳನ್ನ ಪಿಕಪ್ ಮಾಡೋದಕ್ಕಾಗೆ. ಸೊ ಆ ಹಳೆ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬೇಗ ಬೇಗ ಅವನ ತಾಯಿಯವರ ಮನೆಗೆ ಹೊರಡ್ತಾವನೆ. ಅಲ್ಲಿಗೆ ಹೋಗಿದ್ದ ತಕ್ಷಣ ಹ್ಯಾಂಡಿಕ್ಯಾಪ್ ರೀತಿ ಗೆಟಪ್ ಅನ್ನ ಹಾಕೋಬೇಕು ಅಲ್ವಾ, ಅದರಿಂದ ವೀಲ್ ಚೇರ್ ಎಲ್ಲ ಎತ್ತಿಟ್ಟು ಅವನ ತಾಯಿಯವರ ಮನೆಗೆ ಬಂದ್ಬಿಡ್ತಾನೆ. ಬಂದಾದ್ಮೇಲೆ ಪಕ್ಕದ ಮನೆಯಲ್ಲಿ ಇರ್ತಾ ಇರುವ ಆ ನೈಬರ್ ಹುಡುಗಿ ಹತ್ರ ನಾವಿಬ್ಬರು ಸೇರಿ ಒಂದು ಕಾಫಿಯನ್ನ ಕುಡಿಯೋಣ್ವಾ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿ ಕೂಡ ಸರಿ ಅಂತ ಹೇಳಿ ನಮ್ಮ ಹೀರೋ ಜೊತೆ ಕೂತು ಕಾಫಿಯನ್ನ ಕುಡಿತಾವಳೆ. ಆ ರೀತಿ ಕಾಫಿ ಕುಡಿತಾನೆ ಇರ್ಬೇಕಾದ್ರೇನೆ ಇಬ್ಬರು ಚೆನ್ನಾಗಿ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾವ್ರೆ. ಆವಾಗ್ಲೇನೆ ನಮ್ಮ ಹೀರೋಗೆ ಆ ಹುಡುಗಿ ಬಗ್ಗೆ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಅದು ಏನು ಅಂದ್ರೆ ಈ ಹುಡುಗಿಗೆ ಸೀರಿಯಸ್ ಆದ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ಸಿಂಗಲ್ ಆಗಿರೋ ಲೈಫ್ ಅನ್ನೇ ಎಂಜಾಯ್ ಮಾಡಿ ಬದುಕ್ತಾ ಇದ್ದಾಳೆ. ಅದು ಮಾತ್ರ ಇಲ್ಲ, ಡೇಟಿಂಗ್ ಹೋಗೋದಾಗಿದ್ರು ಕೂಡ ಹೆಲ್ತಿ ಮತ್ತೆ ಬೆಲ್ತಿ ಆಗಿರೋ ಹುಡುಗರ ಜೊತೆ ಮಾತ್ರನೇ ಡೇಟಿಂಗ್ ಅನ್ನ ಹೋಗ್ತಿರ್ತಾಳೆ. ಇದನ್ನೆಲ್ಲ ನಮ್ಮ ಹೀರೋ ಕೇಳಿಸ್ಕೊಂಡಿದ್ದ ತಕ್ಷಣ ಅವನಿಗೆ ಬುಸ್ ಅಂತ ಆಗ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ಹೀರೋ ನಾರ್ಮಲ್ ಆಗಿ ಒಂದು ದೊಡ್ಡ ಸಾಹುಕಾರ ಅಲ್ವಾ, ಆದ್ರೆ ಈ ಹುಡುಗಿ ಹತ್ರ ಒಂದು ಸಿಂಪತಿಯನ್ನ ಕ್ರಿಯೇಟ್ ಮಾಡ್ಬೇಕು ಅಂತಾನೆ ಈ ರೀತಿ ಬಡವನಾಗೂ ಹ್ಯಾಂಡಿಕ್ಯಾಪ್ ಆಗೋ ಆಕ್ಟ್ ಮಾಡ್ತಾ ಇರೋದು. ಸೊ ಅದೇನೆ ಇವಾಗ ಅವನಿಗೆ ಬ್ಯಾಕ್ ಫೈರ್ ಆಗ್ಬಿಟ್ಟಿದೆ. ಆಮೇಲೆ ಅಲ್ಲಿಂದ ಹುಡುಗಿ ಅವಳ ಮನೆಗೆ ಹೋಗೋಣ ಅನ್ಕೋಬೇಕಾದ್ರೆ ಆವಾಗ ನಮ್ಮ ಹೀರೋ ಹೇಗಾದ್ರೂ ಈ ಹುಡುಗಿಯನ್ನ ಪಿಕಪ್ ಮಾಡ್ಬೇಕಲ್ಲ ಅಂತ ಆ ಹುಡುಗಿಯನ್ನ ಸ್ಟಾಪ್ ಮಾಡಿ ಆ ಹುಡುಗಿ ಹತ್ರ ಇಲ್ಲಿ ನೋಡಿ, ನಿಮ್ಮ ಹತ್ರ ನಾನು ಒಂದು ನಿಜವನ್ನ ಹೇಳಲೇಬೇಕು, ನಾನು ನಿಜವಾಗ್ಲೂ ಒಬ್ಬ ದೊಡ್ಡ ಸಾಹುಕಾರ, ನಾನೇ ಇಂತಹದೊಂದು ಶೂ ಕಂಪನಿಯ ಓನರ್, ನನಗೆ ಈ ಯುರೋಪ್ ಅಲ್ಲಿ ಮಾತ್ರ 148 ಅಂಗಡಿಗಳು ಇರ್ತಾ ಇದೆ ಅಂತ ಹೇಳಿದ ತಕ್ಷಣ ಫಟ್ ಅಂತ ಆ ಹುಡುಗಿಯ ವಾಯ್ಸ್ ಎಲ್ಲ ಹಾಗೆ ಚೇಂಜ್ ಆಗುತ್ತೆ. ಹೋ ಹೌದಾ, ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಸರಿ ಓಕೆ, ಒಂದು ಜಾಗಕ್ಕೆ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ, ಬರೋ ಸಂಡೇ ಖಂಡಿತ ನೀವು ಆ ಜಾಗಕ್ಕೆ ಬಂದ್ಬಿಡ್ಬೇಕು ಆಯ್ತಾ ಅಂತ ಹೇಳಿ ನಮ್ಮ ಹೀರೋವನ್ನ ಇನ್ವೈಟ್ ಮಾಡ್ತಾಳೆ. ಅದರಲ್ಲಿ ಖುಷಿಯಾದ ನಮ್ಮ ಹೀರೋ ಕಮಿಂಗ್ ಸಂಡೇ ನಮಗೆ ಫನ್ ಡೇ ಅಂತ ಜಾಲಿಯಾಗಿ ಅವನ ಕಾರನ್ನು ತಗೊಂಡು ಆ ಹುಡುಗಿ ಹೇಳಿದ ಅಡ್ರೆಸ್ ಗೆ ಅವಳನ್ನ ಹುಡುಕಿ ಹೋಗ್ತಾನೆ. ಆ ಅಡ್ರೆಸ್ ಗೆ ಹೋಗೋಕು ಮುಂಚೆನೆ ಸ್ವಲ್ಪ ದೂರದಲ್ಲಿ ಕಾರನ್ನು ಸ್ಟಾಪ್ ಮಾಡಿ ಮಳೆ ಬರೋ ರೀತಿ ಇರೋದ್ರಿಂದ ರೈನ್ ಕೋಟ್ ಅನ್ನು ತೆಗೆದು ಹಾಕೊಂಡು ವೀಲ್ ಚೇರ್ ಅನ್ನು ಕಾರ್ ಹಿಂದ್ಗಡೆ ಮಡಗಿರ್ತಾನೆ. ಅದನ್ನ ತೆಗೆದಿಟ್ಟು ಅದ್ರ ಮುಖಾಂತರವೇ ಆ ಹುಡುಗಿ ಕೊಟ್ಟಿದ್ದ ಅಡ್ರೆಸ್ ಗೆ ಹೋಗ್ತಾನೆ ಹೀರೋ. ಸೊ ಆ ಹುಡುಗಿಯವರ ಮನೆಯಲ್ಲಿ ಆ ಹುಡುಗಿಯವರ ತಂದೆ ತಾಯಿ ಮತ್ತೆ ಅವರ ಅಜ್ಜಿ, ಆ ಅಜ್ಜಿ ಆಕ್ಸಿಜನ್ ಸಪೋರ್ಟ್ ಅಲ್ಲೇ ಬದುಕ್ತಾ ಇದ್ದಾರೆ, ಮತ್ತೆ ಅವಳ ತಮ್ಮ ಅಂತ ಹೇಳಿ ಆ ಇಡೀ ಮನೆನೇ ಟೋಟಲ್ ಆಗಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿರ್ತಿರ್ತಾರೆ. ಆ ಅಜ್ಜಿನು ನಮ್ಮ ಹೀರೋ ಹತ್ರ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಆ ಮನೆಗೆ ಒಂದು ಕಾರ್ ಬರುವ ಸದ್ದು ಕೇಳುತ್ತೆ. ಏನು ಅಂತ ನೋಡಿದ್ರೆ ಈ ಹುಡುಗಿ ಇದಾಳಲ್ಲ, ಇವಳ ಹೆಸರು ಅಲೇಶಿಯಾ. ಈ ಹುಡುಗಿ ತಂಗಿನೇ ಕಾರಲ್ಲಿ ಬರ್ತಾ ಇರೋದು. ಆ ತಂಗಿ ಹುಡುಗಿಯನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಅವನ ಮೈ ಮರೆತು ಬಿಡ್ತಾನೆ. ಯಾಕೆಂದ್ರೆ ಅಷ್ಟು ಸೌಂದರ್ಯವಾಗಿ ಇರ್ತಾ ಇದ್ದಾಳೆ ಆ ಹುಡುಗಿ. ಈ ಅಲೇಶಿಯಾಗಿಂತ ಅವಳ ತಂಗಿ ಸೂಪರ್ ಆಗಿ ಇರ್ತಾ ಇದ್ದಾಳಲ್ಲ ಅಂತ ಶಾಕ್ ಆಗಿ ನೋಡ್ತಿರ್ತಾನೆ ಹೀರೋ. ಸೊ ಇವರೇನೇ ಈ ಮೂವಿಯ ಹೀರೋಯಿನ್. ಇವರು ಏನನ್ನ ಮಾಡ್ತಾರೆ ಅಂದ್ರೆ ಹಾಗೆ ಕಾರನ್ನು ಸ್ಟಾಪ್ ಮಾಡಿಬಿಟ್ಟು ಅವರ ವೀಲ್ ಚೇರ್ ಅನ್ನು ತಗೊಂಡು
ಅದ್ರ ಮೇಲೆ ಕೂತ್ಕೋತಾರೆ. ಸೊ ಇವಾಗ್ಲೇನೆ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಹೀರೋಯಿನ್ ಒಬ್ಬಳು ಡಿಸೇಬಲ್ಡ್ ಅಂತ. ಅಷ್ಟೇ ಹಾಗೆ ಸೈಲೆಂಟ್ ಆಗ್ಬಿಡ್ತಾನೆ. ಅದೇ ಸಮಯದಲ್ಲೇ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಅಲಿಶಾ ಹುಡುಗಿ ಅವಳ ಜೊತೆ ನಮ್ಮ ಹೀರೋವನ್ನ ಡೇಟಿಂಗ್ ಮಾಡೋದಕ್ಕೆ ಕರ್ದಿಲ್ಲ, ಅವಳ ತಂಗಿ ಜೊತೆ ನಮ್ಮನ್ನ ಸೆಟ್ ಮಾಡಿ ಬಿಡೋದಕ್ಕಾಗಿ ಕರ್ದಿದ್ದಾಳೆ ಅಂತ ಗೊತ್ತಾಗುತ್ತೆ. ನಾನು ಡಿಸೇಬಲ್ಡ್ ಆಗಿ ಆಕ್ಟ್ ಮಾಡ್ತಾ ಇರೋದನ್ನ ನೋಡಿ ನಂಬಿ ನನಗೆ ಡಿಸೇಬಲ್ಡ್ ಆಗಿರೋ ಹುಡುಗಿಯರನ್ನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಅದಕ್ಕಾಗೇನೆ ನನ್ನನ್ನು ಇಲ್ಲಿಗೆ ಕರ್ಸಿದ್ದಾಳೆ ಅನ್ಸುತ್ತೆ ಅಂತ ಹೀರೋ ಯೋಚನೆ ಮಾಡ್ತಿರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ತಂಗಿ ಹುಡುಗಿ ಅಂದ್ರೆ ಹೀರೋಯಿನ್ ಮತ್ತೆ ಹೀರೋ ಒಂದು ಜಾಗದಲ್ಲಿ ಕೂತು ಮಾತಾಡ್ತಿರ್ತಾರೆ. ಆವಾಗ ಹೀರೋಯಿನ್ ಹೀರೋ ಹತ್ರ ಅವಳ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳ್ಕೊತಾ, ನನಗೆ ಈ ರೀತಿ ತುಂಬಾ ವಿಷಯಗಳು ಇಷ್ಟ ಆಗ್ತಿತ್ತು, ನಾನು ಒಬ್ಬಳು ಟೆನ್ನಿಸ್ ಪ್ಲೇಯರ್, ನನಗೆ ವೈಲಿನ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಹುಡುಗಿ ಅವಳ ಬಗೆಯ ಕಥೆಯನ್ನ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡ ನಮ್ಮ ಹೀರೋ ಬೋರಿಂಗ್ ಆಗಿ ಫೀಲ್ ಮಾಡ್ತಿರ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ ನಮ್ಮ ಹೀರೋ ಅವನ ಸ್ವಂತ ಮನೆಗೆ ಬಂದಾಯ್ತು. ಇಲ್ಲಿ ನೋಡಿದ್ರೆ ಅವನ ಫ್ರೆಂಡ್ಸ್ ಜೊತೆ ಅವನಿಗೆ ನೆಕ್ಸ್ಟ್ ಮೀಟಿಂಗ್. ಆ ಮೀಟಿಂಗ್ ಅಲ್ಲಿ ನಮ್ಮ ಹೀರೋ ಅವನ ಫ್ರೆಂಡ್ಸ್ ಹತ್ರ ನಮ್ಮ ಹೀರೋಯಿನ್ ಬಗ್ಗೆನೋ ಅವರ ಫ್ಯಾಮಿಲಿ ಬಗ್ಗೆನೋ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಫ್ರೆಂಡ್ ಡಾಕ್ಟರ್ ಹೀರೋಯಿನ್ ಹುಡುಗಿನ ತುಂಬಾ ದಿನ ಬಿಟ್ಟು ಒಂದು ಒಳ್ಳೆ ಹುಡುಗಿಯನ್ನ ನೋಡಿದೀಯಲ್ಲ, ಆ ಹುಡುಗಿಯ ಮನಸ್ಸು ಹೇಗಿರ್ತಿತ್ತು, ಅವಳ ಕ್ಯಾರೆಕ್ಟರ್ ಹೇಗಿರ್ತಿತ್ತು ಅಂತ ಕೇಳ್ತಿರ್ತಾರೆ. ಆದ್ರೆ ಮಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಆ ಹುಡುಗಿ ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿ ಇರ್ತಾ ಇದ್ಲಾ, ಹಾಟ್ ಆಗಿರ್ತಾ ಇದ್ಲಾ, ಸೆಕ್ಸಿ ಆಗಿರ್ತಾ ಇದ್ಲಾ, ಹೇಗಿದ್ಲು ಹೇಳು ಅಂತ ತುಂಬಾನೇ ವಿಚಾರಿಸಬೇಕಾದ್ರೆ ಇದನ್ನೆಲ್ಲ ಕೇಳಿದ ನಮ್ಮ ಹೀರೋ, ಹೌದು ಆ ಹುಡುಗಿ ತುಂಬಾನೇ ಸೌಂದರ್ಯವಾಗಿರ್ತಾ ಇದ್ಲು, ನೋಡೋದಕ್ಕೆ ತುಂಬಾನೇ ಸೂಪರ್ ಆಗಿ ಕಾಣಿಸ್ತಾ ಇದ್ಲು, ಆದ್ರೆ ಹಾಟ್ ಅಂತ ಕೇಳಿದ್ರೆ ಅದನ್ನ ನನ್ನ ಕೈಯಲ್ಲಿ ಹೇಳೋಕೆ ಆಗಲ್ಲ, ಯಾಕೆಂದ್ರೆ ನಾನು ಅಷ್ಟೇನು ಡೀಪ್ ಆಗಿ ಇನ್ನ ಆ ಹುಡುಗಿಯನ್ನ ನಾನು ನೋಡಿಲ್ಲ ಅಂತ ಹೇಳ್ಬೇಕಾದ್ರೆ ಆ ಗ್ರೂಪ್ ಅಲ್ಲಿ ಫ್ಯಾಬಿಯೋ ಅಂತ ಇರ್ತಾನೆ ಅಲ್ವಾ, ಅವನು ನಮ್ಮ ಹೀರೋ ಹತ್ರ ಸರಿ ಓಕೆ ಹಾಗಾದ್ರೆ ನಾನು ನಿನಗೆ ಒಂದು ಚಾಲೆಂಜ್ ಅನ್ನು ಕೊಡ್ತೀನಿ, ಪಿಕಪ್ ಮಾಡಿ ಆ ಹುಡುಗಿ ಜೊತೆ ಒಂದಾಗಿ ನೀನು ಇರೋ ಫೋಟೋವನ್ನ ನನಗೆ ಕಳ್ಸು ನೋಡೋಣ, ಆವಾಗ ನಾನು ಒಪ್ಕೋತೀನಿ ನೀನು ಒಬ್ಬ ದೊಡ್ಡ ಕಲಾವಿದ ಅಂತ. ಹಾಗೆ ಹೇಳ್ಬೇಕಾದ್ರೆ ನಮ್ಮ ಹೀರೋಗೂ ಚಾಲೆಂಜಸ್ ಅಂದ್ರೇನೆ ತುಂಬಾನೇ ಇಷ್ಟ ಆಗುತ್ತೆ ಅನ್ಸುತ್ತೆ. ಸರಿ ಅಂತ ಆ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೋತಾನೆ. ಹಾಗೆ ಒಂದ್ ರೀತಿ ವಿಚಿತ್ರವಾಗಿ ನಗಾಡ್ತಾನೆ. ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋ ಅವನ ಟ್ವಿನ್ ಬ್ರದರ್ ಅನ್ನೇ ತೋರಿಸ್ತಾರೆ. ಅವರ ತಾಯಿ ಅವರ ಮನೆಯಲ್ಲಿ ಇರ್ತಾ ಇರ್ಬೇಕಾದ್ರೆ ಕದ ಮನೆಯಲ್ಲಿ ತಾನೇ ಅಲಿಶಾ ಹುಡುಗಿ ಇದ್ದಿರ್ತಾಳೆ. ಅವಳು ಇವಾಗ ತಾಯಿಯವರ ಮನೆಗೆ ಬಂದು ನಮ್ಮ ಬ್ರದರ್ ಅನ್ನ ಮೀಟ್ ಮಾಡಿ, ಸರ್ ಈ ರೀತಿ ನಿಮ್ಮ ಬ್ರದರ್ ಅವರು ಈ ರೈನ್ ಕೋಟ್ ಅನ್ನ ತಂದು ನಮ್ಮ ಮನೆಯಲ್ಲೇ ಮಿಸ್ ಮಾಡಿ ಹೋಗ್ಬಿಟ್ರು, ಅದನ್ನೇ ಕೊಡೋಣ ಅಂತ ಬಂದೆ ಅಂತ ಹೇಳ್ಬೇಕಾದ್ರೆ ಇಬ್ಬರೇ ಕೂತು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದು ಮಾತ್ರ ಇಲ್ಲ, ಈ ಟ್ವಿನ್ ಬ್ರದರ್ ಗೆ ನಮ್ಮ ಹೀರೋ ಮಾಡ್ತಾ ಇರುವ ಈ ಕಿತಾಪತಿ ಕೆಲಸಗಳೆಲ್ಲ ಗೊತ್ತಿಲ್ಲ. ಆದ್ರೆ ಈ ಅಲಿಶಾ ಏನನ್ನ ಹೇಳ್ತಾಳೆ ಅಂದ್ರೆ ನಿಮ್ಮ ಬ್ರದರ್ ತುಂಬಾನೇ ಒಳ್ಳೆಯವರು, ಏನೋ ಡಿಸೇಬಲ್ ಪೀಪಲ್ಸ್ ಗಾಗಿ ತುಂಬಾ ಚಾರಿಟಿಗಳನ್ನ ಇಟ್ಟು ರನ್ ಮಾಡ್ತಾ ಇದಾರಂತಲ್ಲ, ಮತ್ತೆ ಅವರು ಕೂಡ ಡಿಸೇಬಲ್ ಆಗಿ ಇರ್ತಾ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಏನೋ ಅವನು ಡಿಸೇಬಲ್ ಆಗಿ ಇರ್ತಾ ಇದ್ದಾನ, ಮತ್ತೆ ಅವನ ಆಕ್ಟಿಂಗ್ ಅನ್ನ ಶುರು ಮಾಡ್ಕೊಬಿಟ್ನ ಅನ್ನೋ ರೀತಿ ಯೋಚನೆ ಮಾಡ್ತಾರೆ ಬ್ರದರ್. ಆದ್ರೂ ಅವರು ನಿಜವನ್ನ ಈ ಹುಡುಗಿಗೆ ಹೇಳಲ್ಲ. ಆಮೇಲೆ ಅಲಿಶಾ ಅಲ್ಲಿಂದ ಹೋದ ಮೇಲೆ ನಮ್ಮ ಟ್ವಿನ್ ಬ್ರದರ್ ನಮ್ಮ ಹೀರೋವನ್ನ ಮೀಟ್ ಮಾಡಿ, ಏನಂತ ನೀನು ಅನ್ಕೊಂಡಿದೀಯಾ, ಒಂದು ಹುಡುಗಿಯನ್ನ ಈ ರೀತಿ ಏಮರ್ಸ್ಬಹುದಾ ನೀನು, ಸುಮ್ನೆ ಅವಳ ಹತ್ರ ನಿಜವನ್ನ ಹೇಳಿ ಸರೆಂಡರ್ ಆಗ್ಬಿಡು, ಇಲ್ಲಾಂದ್ರೆ ಅಷ್ಟೇ ನೋಡ್ಕೋ ಅಂತ ಭಯಂಕರವಾಗಿ ಹೆದರ್ಸ್ಬೇಕಾದ್ರೆ, ಆದ್ರೆ ನಮ್ಮ ಹೀರೋ ಲೋ ಬೋಡೆ ತಲೆ ಅಣ್ಣ, ಫಸ್ಟ್ ನಿನ್ನ ಬಾಂಡ್ಲಿ ತಲೆಯಲ್ಲಿ ಕೂದಲುಗಳನ್ನ ಹುಟ್ಟಿಸ್ಕೋ ಬೆಳೆಸ್ಕೋ, ಆಮೇಲೆ ಬೇಕಾಗಿದ್ರೆ ನನ್ನ ಕತೆ ಒಳಗಡೆ ಬಂದು ನಿನ್ನ ಮೂಗನ್ನ ಹಾಕು ಅನ್ನೋ ತರ ಹೇಳಿ ಅವಮಾನ ಮಾಡಿ ಬ್ರದರ್ ಅನ್ನು ಕಳಿಸ್ಬಿಡ್ತಾವನೆ ನಮ್ಮ ಹೀರೋ. ಆಮೇಲೆ ನಮ್ಮ ಹೀರೋ ಅವನ ಕಂಪನಿಗೆ ಹೋಗೋಕು ಮುಂಚೆ ಮನೆಯಲ್ಲೇ ಇದ್ಕೊಂಡು ಹೀರೋಯಿನ್ಗೆ ಫೋನ್ ಕಾಲ್ ಅನ್ನ ಮಾಡಿ, ಇನ್ನು 2 ದಿನದಲ್ಲಿ ನಾವಿಬ್ಬರು ಮತ್ತೆ ಭೇಟಿ ಆಗೋಣ್ವಾ ಅನ್ನೋ ರೀತಿ ವಾಯ್ಸ್ ಮೇಲ್ ಅನ್ನ ಮಾಡಿಬಿಟ್ಟು ಡೈರೆಕ್ಟ್ ಕಂಪನಿಗೆ ಬಂದ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋ ಕಂಪನಿಗೆ ಬಂದಾದ ಮೇಲೆ ಅವನಿಗೆ ದೊಡ್ಡ ಶಾಕು ಕಾದಿರುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಹೀರೋವನ್ನ ನೋಡೋದಕ್ಕಾಗಿ ಹೀರೋ ಅವನ ಕಂಪನಿಗೆನೆ ಬಂದ್ಬಿಟ್ಟಿರ್ತಾರೆ. ಇವಾಗ ನಮ್ಮ ಹೀರೋ ಹತ್ರ ವೀಲ್ ಚೇರ್ ಬೇರೆ ಇಲ್ಲ ಅಲ್ವಾ, ಆದ್ರಿಂದ ಅಯ್ಯೋ ಏನನ್ನ ಮಾಡೋದು ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಬೇಗ ಟೇಬಲ್ ಮೇಲೆ ಕೂತ್ಕೊಂಡು ಕಾಲ್ ಹೋಗಿರೋ ರೀತಿ ಹ್ಯಾಕ್ ಮಾಡ್ತಿರ್ತಾನೆ. ಸೊ ಹೀರೋಯಿನ್ ಒಳಗಡೆ ಬಂದು, ಇನ್ನ 2 ದಿನದಲ್ಲಿ ನನ್ನನ್ನ ಮೀಟ್ ಮಾಡ್ಬೇಕು ಅಂತ ನೀವು ಹೇಳಿದ್ರಲ್ವಾ, 2 ದಿನ ಆದ ಮೇಲೆ ನಾನು ತುಂಬಾನೇ ಬ್ಯುಸಿ ಆಗಿರ್ತೀನಿ, ನನಗೆ ಒಂದು ಟೆನ್ನಿಸ್ ಟೂರ್ನಮೆಂಟ್ ಬೇರೆ ಇರ್ತಾ ಇದೆ, ನೀವು ಆ ಮ್ಯಾಚ್ ಅನ್ನು ನೋಡೋದಕ್ಕೆ ಅಲ್ಲಿಗೆ ಬನ್ನಿ ಅಂತ ಹೀರೋಯಿನ್ ಕರಿಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಖಂಡಿತ ಬರ್ತೀನಿ, ನೀವು ಕರೆದು ನಾನು ಬರ್ದೇ ಇರ್ತೀನ ಅಂತ ಆಕ್ಟಿಂಗ್ ಅನ್ನ ಮಾಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಸರಿ ಆಯ್ತು ಅಂತ ಹೊರಡ್ತಾವಳೆ. ಆವಾಗ ನಮ್ಮ ಹೀರೋ ಅವಳನ್ನ ಸ್ಟಾಪ್ ಮಾಡಿ, ಈ ರೀತಿ ಡಿಸೇಬಲ್ಡ್ ಅಥ್ಲೆಟ್ಸ್ ಗಾಗಿನೇ ನಮ್ಮ ಕಂಪನಿಯಲ್ಲಿ ಒಂದು ಪ್ರಮೋಷನ್ ಅನ್ನು ಮಡಗಿದೀವಿ, ಅವ್ರಗಳಿಗೂ ಚಾನ್ಸ್ ಅನ್ನು ಕೊಡ್ತೀವಿ ಅನ್ನೋ ತರ ಹೇಳ್ತಿರ್ತಾನೆ. ಇದಕ್ಕೂ ಮುಂಚೆ ಒಂದು ಹುಡುಗಿಯನ್ನ ಕೆಲಸದಿಂದ ತೆಗೆದುಬಿಟ್ಟಿರ್ತಾನೆ ಅಲ್ವಾ, ಆ ಹುಡುಗಿ ಕೊಟ್ಟಿದ್ದ ಐಡಿಯಾವನ್ನ ಆವಾಗ ಕೇಳಿ ಆ ಹುಡುಗಿಗೆ ಬೈದಿರ್ತಾನೆ ಹೀರೋ. ಆದ್ರೆ ಇವಾಗ ಆ ಐಡಿಯಾವನ್ನೇ ಯೂಸ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಪಿಕಪ್ ಮಾಡ್ತಿದ್ದಾನೆ. ಆಮೇಲೆ ನೋಡಿದ್ರೆ ಇವಾಗ ನಮ್ಮ ಹೀರೋಯಿನ್ಗೆ ಆ ಟೂರ್ನಮೆಂಟ್ ಶುರು ಆಗ್ಬಿಟ್ಟಿರುತ್ತೆ. ವೀಲ್ ಚೇರ್ ಅಲ್ಲಿ ಕೂತು ತುಂಬಾನೇ ಕಷ್ಟಪಟ್ಟು ಟೆನ್ನಿಸ್ ಅನ್ನ ಆಟ ಆಡ್ತಿರ್ತಾರೆ. ಸೊ ಇದನ್ನೆಲ್ಲ ನೋಡಿದ ನಮ್ಮ ಹೀರೋ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ ಹೀರೋಯಿನ್ ಅನ್ನ ನೋಡಿ. ಆಮೇಲೆ
ಮ್ಯಾಚ್ ಮುಗಿಯುತ್ತೆ. ನಮ್ಮ ಹೀರೋಯಿನ್ ಅನ್ನ ಅವರ ಫ್ರೆಂಡ್ಸ್ ಎಲ್ಲ ಲಂಚ್ ಗೆ ಇನ್ವೈಟ್ ಮಾಡಿರ್ತಾರೆ. ಸೊ ಎಲ್ಲರೂ ಡಿಸೇಬಲ್ ಡೇ, ಅವ್ರಿಗೆಲ್ಲರೂ ನಮ್ಮ ಹೀರೋನ ಕೂರಿಸಿ ಅವನ ಹತ್ರ ತುಂಬಾ ಕ್ವಶನ್ಸ್ ಗಳನ್ನ ಮಾಡ್ತಿರ್ತಾರೆ. ಅಲ್ಲಿ ಇರ್ತಾ ಇರೋದು ನಮ್ಮ ಹೀರೋಗೆನೆ ಒಂದು ರೀತಿ ಫೀಲ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ನಿಮಗೆ ಹೇಗೆ ಏಟ್ ಆಯ್ತು, ಹೇಗೆ ಈ ರೀತಿ ಹ್ಯಾಂಡಿಕ್ಯಾಪ್ ಆದ್ರಿ ನೀವು ಅಂತ ತುಂಬಾ ಕ್ವಶನ್ಸ್ ಗಳನ್ನ ಮಾಡ್ತಾನೆ ಇರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋಗೆನೆ ನಿಜವಾಗ್ಲೂ ನಾವು ಏನು ಡಿಸೇಬಲ್ಡ್ ಅನ್ನೋ ರೀತಿ ಅವನಿಗೇನೆ ಸೆಲ್ಫ್ ಡೌಟ್ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಿದ ನಮ್ಮ ಹೀರೋ ನೈಟ್ ನಿದ್ದೆ ಮಾಡ್ತಿರ್ಬೇಕಾದ್ರೂ ಕೂಡ ಅವನ ಕಾಲುಗಳನ್ನ ಮುಟ್ಟಿ ನೋಡ್ಕೋತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಪಕ್ಕದ ನಾಡಿಗೆ ಒಂದು ಮ್ಯೂಸಿಕಲ್ ಕಾನ್ಸೆಪ್ಟ್ ಗಾಗಿ ಹೋಗಿರ್ತಾರೆ, ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕಾಗಿ. ನಮ್ಮ ಹೀರೋಯಿನ್ ಅನ್ನ ಹೇಗಾದ್ರೂ ಮೀಟ್ ಮಾಡ್ಬೇಕಲ್ಲ ಅಂತ ಹೇಗೋ ಕಷ್ಟಪಟ್ಟು ಡೈರೆಕ್ಟ್ ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ನಮ್ಮ ಹೀರೋಯಿನ್ ಪಾರ್ಟಿಸಿಪೇಟ್ ಮಾಡ್ತಾ ಇರುವ ಕಾನ್ಸೆಪ್ಟ್ ಗೆ ಬಂದು ತಲುಪ್ತಾನೆ ನಮ್ಮ ಹೀರೋ. ಅಲ್ಲಿಗೆ ಬಂದಿದ್ದ ತಕ್ಷಣ ಹೊರಗಡೆ ವೀಲ್ ಚೇರ್ ಅಲ್ಲಿ ಕೂತಿರೋರ ಹತ್ರ ಸ್ವಲ್ಪ ಹಣವನ್ನ ಕೊಟ್ಟು ಒಂದು ಎಲೆಕ್ಟ್ರಿಕಲ್ ವೀಲ್ ಚೇರ್ ಅನ್ನ ತಗೊಂಡು ಡೈರೆಕ್ಟ್ ಹೋಗಿ ಆ ಕಾನ್ಸೆಪ್ಟ್ ಅನ್ನ ಅಟೆಂಡ್ ಮಾಡ್ತಾನೆ ಹೀರೋ. ಅಲ್ಲಿ ನೋಡಿದ್ರೆ ನಮ್ಮ ಹೀರೋಯಿನ್ ಭಯಂಕರವಾಗಿ ವಯಲಿನ್ ಅನ್ನ ಪ್ಲೇ ಮಾಡ್ತಿರ್ತಾರೆ, ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ. ಅದನ್ನೆಲ್ಲ ಕೇಳ್ತಾ ಕೇಳ್ತಾ ನಿಜವಾಗ್ಲೂ ನಮ್ಮ ಹೀರೋನ ಮನಸ್ಸಲ್ಲಿ ಒಂದ್ ರೀತಿಯ ಫೀಲಿಂಗ್ ಅನ್ನ ನಮ್ಮ ಹೀರೋಯಿನ್ ಮೇಲೆ ತಂದು ಬಿಡುತ್ತೆ. ಹಾಗೆಯೇ ನಮ್ಮ ಹೀರೋಯಿನ್ ಅನ್ನ ರಚನೆ ಮಾಡಿ ನೋಡ್ತಿರ್ತಾನೆ. ಹೀರೋಯಿನ್ ಅಷ್ಟು ಅದ್ಭುತವಾಗಿ ವಯಲಿನ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ, ಅದೇ ತರ ಅಷ್ಟು ಸೌಂದರ್ಯವಾಗಿ ಇರ್ತಾ ಇದ್ದಾಳೆ. ಆಮೇಲೆ ಅದು ಮುಗ್ದಾದ ಮೇಲೆ ನಮ್ಮ ಹೀರೋಯಿನ್ ಹೋಟೆಲ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಹೊರಗಡೆ ಇರ್ತಾ ಇರುವ ನಮ್ಮ ಹೀರೋನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಸರ್ಪ್ರೈಸ್ ವಿಸಿಟ್ ಅನ್ನು ಕೊಟ್ಟಿರ್ತಾನೆ ಹೀರೋ. ಸೊ ಹೀರೋಯಿನ್ ತಕ್ಷಣ ನಮ್ಮ ಹೀರೋ ಹತ್ರ ಬಂದು ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅಂತ ಎಕ್ಸೈಟ್ ಆಗಿ ಕೇಳ್ಬೇಕಾದ್ರೆ ಅದ ಪಕ್ಕದಲ್ಲಿ ಒಂದು ಮೀಟಿಂಗ್ ಇರ್ತಾ ಇತ್ತು ಬಿಸ್ನೆಸ್ ರಿಲೇಟೆಡ್ ಆಗಿ, ಅದಕ್ಕಾಗಿ ನಾನು ಬಂದೆ. ಅದೇ ಸಮಯದಲ್ಲಿ ನನಗೆ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ. ಸೊ ನಾನು ಇಲ್ಲಿಗೆ ಬಂದು ನೋಡ್ಬೇಕಾದ್ರೆ ನೀವು ಈ ಜಾಗದಲ್ಲಿ ಇರ್ತಾ ಇದ್ದೀರಾ, ಅದ್ಭುತವಾಗಿ ವಯಲಿನ್ ಅನ್ನ ಪ್ಲೇ ಮಾಡ್ತಾ ಇದ್ರಿ, ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಸೂಪರ್ ಆಗಿ ಇರ್ತಾ ಇತ್ತು, ಅದು ಇದು ಅಂತ ನಮ್ಮ ಹೀರೋಯಿನ್ ಅನ್ನ ತುಂಬಾನೇ ಹೊಗಳ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಇಂಪ್ರೆಸ್ ಆಗಿ ಬಿಡ್ತಾರೆ. ನಂತರ ಇಬ್ಬರವೇ ಕೂತು ಚೆನ್ನಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ನಿಜ ಎಲ್ಲವನ್ನ ಅವಳ ಹತ್ರ ಹೇಳ್ಕೊಳ್ಳೋದಕ್ಕೆ ಬರ್ತಾನೆ. ಅಂದ್ರೆ ನಮ್ಮ ಹೀರೋ ಏನು ಹ್ಯಾಂಡಿಕ್ಯಾಪ್ಟಿ ಇಲ್ಲ ಅಲ್ವಾ, ಅದನ್ನ ಹೇಳೋಣ ಅಂತ ಬರ್ಬೇಕಾದ್ರೆ ಹಾಗೆ ಫಟ್ ಅಂತ ಪ್ಲೇಟ್ ಅನ್ನು ಚೇಂಜ್ ಮಾಡಿ ಈ ರೀತಿ ನಿಮ್ಮನ್ನ ನೋಡೋದಕ್ಕಾಗಿ ನಾನು ಈ ಕಂಟ್ರಿಗೆ ಬಂದೆ, ಯಾಕೆಂದ್ರೆ ನನಗೆ ನೀವು ಅಂದ್ರೆ ತುಂಬಾನೇ ಇಷ್ಟ ಅಂತ ಈ ನಿಜವನ್ನ ಮಾತ್ರ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ ಹೀರೋ. ಸೊ ಇದನ್ನು ಕೇಳಿದ ನಮ್ಮ ಹೀರೋಯಿನ್ ತುಂಬಾನೇ ಖುಷಿ ಆಗ್ತಾರೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋ ಯೂಸ್ ಮಾಡ್ತಾ ಇರೋದು ಎಲೆಕ್ಟ್ರಿಕಲ್ ವೀಲ್ ಚೇರ್ ತಾನೆ, ಅದು ಇವಾಗ ಸ್ವಲ್ಪ ಪ್ರಾಬ್ಲಮ್ ಅನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಆದ್ರೂ ಅದನ್ನೆಲ್ಲ ಹೇಗೋ ಮ್ಯಾನೇಜ್ ಮಾಡ್ಕೋತಾನೆ. ನಂತರ ಇಬ್ಬರುವೆ ಇವಾಗ ನಮ್ಮ ಹೀರೋಯಿನ್ ಸ್ಟೇ ಆಗಿರುವ ಹೋಟೆಲ್ ಗೆ ಹೋಗ್ತಾರೆ. ಆ ಹೋಟೆಲ್ ರೂಮ್ ಅಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಕೊನೆಗೆ ಇಬ್ಬರುವೆ ಲಿಪ್ ಲಾಕ್ ಮಾಡ್ಕೋತಾರೆ. ಹೀರೋಗೆ ಇದು ಯಾವಾಗ್ಲೂ ನಾರ್ಮಲ್ ಆಗಿ ಒಂದು ಹುಡುಗಿಗೆ ಕಿಸ್ ಮಾಡೋ ರೀತಿ ಫೀಲ್ ಆಗ್ತಾ ಇಲ್ಲ, ಈ ಕಿಸ್ ಅಲ್ಲಿ ತುಂಬಾನೇ ಲವ್ ಇರೋ ರೀತಿ ಕಾಣುತ್ತೆ. ಆಮೇಲೆ ನಮ್ಮ ಹೀರೋ ಯಾವಾಗಿನ ರೀತಿನ ಅವನ ಪ್ಲೇ ಬಾಯ್ ಆಟವನ್ನ ತೋರಿಸಬೇಕಾದ್ರೆ ಆದ್ರೆ ನಮ್ಮ ಹೀರೋಯಿನ್ ಅವರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಸೊ ನಮ್ಮ ಹೀರೋ ಅಲ್ಲಿ ಡಿಸಪಾಯಿಂಟ್ ಆಗ್ಬಿಡ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ ನಮ್ಮ ಹೀರೋ ಡೈರೆಕ್ಟ್ ಅವನ ಮನೆಗೆ ಬಂದಿರ್ತಾನೆ. ನಂತರ ಅವರ ಡಾಕ್ಟರ್ ಫ್ರೆಂಡ್ ಅನ್ನ ಮೀಟ್ ಮಾಡಿ ಈ ರೀತಿ ಡಿಸೇಬಲ್ಡ್ ಆಗಿ ಇರ್ತಾರಲ್ಲ ಹ್ಯಾಂಡಿಕ್ಯಾಪ್ಸ್, ಅವ್ರಗಳಿಗೆ ಫೀಲಿಂಗ್ಸ್ ಇರುತ್ತೋ ಇಲ್ವೋ, ಅವ್ರಗಳಿಗೆ ರೊಮ್ಯಾನ್ಸ್ ಮಾಡೋ ಮೂಡ್ ಎಲ್ಲ ಇರುತ್ತೋ ಇಲ್ವೋ ಅಂತ ಡೈರೆಕ್ಟ್ ಆಗಿನೇ ಕೇಳ್ಬೇಕಾದ್ರೆ ಅದಕ್ಕೆ ಡಾಕ್ಟರ್ ಫ್ರೆಂಡ್ ಅದು ಯಾವ ಜಾಗಕ್ಕೆ ಏಟ್ ಬಿದ್ದಿದೆಯೋ ಅದ್ರ ಪ್ರಕಾರ ಕಣಪ್ಪ, ಅವರಿಗೆ ಬ್ಯಾಕ್ ಬೋನ್ ಅಲ್ಲಿ ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೇನೆ ಅವ್ರಗಳಿಗೆ ಯಾವ ರೀತಿಯ ಫೀಲಿಂಗ್ಸ್ ಎಲ್ಲ ಇದೆ ಅನ್ನೋದನ್ನ ನಾವು ಕಂಡುಹಿಡಿಯೋದಕ್ಕೆ ಆಗುತ್ತೆ. ಅದೆಲ್ಲ ಇರ್ಲಿ, ಇದನ್ನೆಲ್ಲ ಏನಕ್ಕಾಗಿ ನೀನು ಕೇಳ್ತಾ ಇದೀಯಾ, ನಿನಗೆ ಆಲ್ರೆಡಿ 50 ವರ್ಷ ಆಗ್ತಾ ಇದೆ, ಸುಮ್ನೆ ಮುಚ್ಕೊಂಡಿರಕ್ಕಾಗಲ್ವಾ ನಿನಗೆ ಅಂತ ಹೇಳ್ಬೇಕಾದ್ರೆ ಯಾವಾಗ್ಲೂ ನಮ್ಮ ಹೀರೋ ನಾರ್ಮಲ್ ಆಗಿ ಎಲ್ಲರನ್ನು ಕಿಂಡಲ್ ಮಾಡಿ ಬಿಡ್ತಾರೆ ಅಲ್ವಾ, ಅದೇ ರೀತಿನೇ ಈ ಡಾಕ್ಟರ್ ಫ್ರೆಂಡ್ ಅನ್ನ ಕೂಡ ತುಂಬಾನೇ ಕಿಂಡಲ್ ಮಾಡಿ ಬಿಡ್ತಾನೆ. ಆಮೇಲೆ ರಾತ್ರಿ ಆಗುತ್ತೆ. ಆವಾಗ ನಮ್ಮ ಹೀರೋ ಹೀರೋಯಿನ್ ಗೆ ಫೋನ್ ಮಾಡಿ ಈ ರೀತಿ ರಾತ್ರಿ ನೀನು ಡಿನ್ನರ್ ಗೆ ಬರ್ತೀಯಾ, ನಾನು ನಿನಗಾಗಿ ಸ್ಪೆಷಲ್ ಆದ ಡಿನ್ನರ್ ಅನ್ನ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡಿ ನಂತರ ಇನ್ನೊಂದು ಹುಡುಗಿಯನ್ನ ಪಿಕಪ್ ಮಾಡೋದಕ್ಕೆ ಹೋಗ್ತಾನೆ. ಆ ಹುಡುಗಿಯನ್ನ ನಮ್ಮ ಹೀರೋ ಬೆಳಗ್ಗೆ ಜಾಗಿಂಗ್ ಹೋಗ್ಬೇಕಾದ್ರೆ ಪಿಕಪ್ ಮಾಡಿದ್ದಾನೆ ಅನ್ಸುತ್ತೆ. ಸೊ ಇನ್ನವೇ ನಮ್ಮ ಹೀರೋ ಪ್ಲೇ ಬಾಯ್ ಮೂಡ್ ಇಂದ ಹೊರಗಡೆ ಬಂದೇ ಇಲ್ಲ ಅನ್ಸುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಹೀರೋಯಿನ್ ಅನ್ನು ನೋಡಿದ್ರೆ ಅವಳ ಅಕ್ಕನ ಹತ್ರ ಅಂದ್ರೆ ಅಲಿಸಾ ಹತ್ರ ತುಂಬಾನೇ ಡೀಪ್ ಆಗಿ ಮಾತಾಡ್ತಿರ್ತಾರೆ. ಇವಾಗ ನಮ್ಮ ಹೀರೋ ಜೊತೆ ನಮ್ಮ ಹೀರೋಯಿನ್ ಎಷ್ಟು ಖುಷಿಯಾಗಿ ಇರ್ತಾ ಇದ್ದಾರೆ ಅನ್ನೋ ವಿಷಯವನ್ನ ಹೇಳ್ತಿರ್ತಾಳೆ. ಅದು ಮಾತ್ರ ಇಲ್ಲ, ಅವಳಿಗೆ ಹೀರೋ ಎಷ್ಟು ಇಷ್ಟ ಅನ್ನೋ ವಿಷಯವನ್ನ ಕೂಡ ಹೇಳ್ಕೊತಾಳೆ. ಅವನು ನನ್ನನ್ನ ಹ್ಯಾಂಡಿಕ್ಯಾಪ್ ಆಗಿ ನೋಡ್ತಾ ಇಲ್ಲ, ಎಲ್ಲರೂ ನನ್ನನ್ನ ಒಂದ್ ರೀತಿ ಪಾಪವಾಗಿ ನೋಡ್ತಾ ಇದ್ರು, ಆದ್ರೆ ಅವನು ನನ್ನನ್ನ ಆ ರೀತಿ ಟ್ರೀಟ್ ಮಾಡ್ತಾ ಇಲ್ಲ, ನನ್ನ ಜೊತೆ ನಾರ್ಮಲ್ ಆಗಿ ಇರ್ತಾ ಇದ್ದಾನೆ, ನನ್ನನ್ನು ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಿದ್ದಾನೆ, ಆದ್ರಿಂದ ಅವರನ್ನ ನನಗೆ ತುಂಬಾನೇ ಇಷ್ಟ ಆಗ್ತಿದೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಹೀರೋ ಏನಕ್ಕಾಗಿ ನಮ್ಮ ಹೀರೋಯಿನ್ ಜೊತೆ ಪರಿಚಯ ಆಗಿದ್ದಾನೆ ಅನ್ನೋ ವಿಷಯ ನಮಗೆ ತಾನೇ ಗೊತ್ತು. ಸೊ ಇವೆಲ್ಲ ಹೀಗಿರ್ಬೇಕಾದ್ರೆ ನೈಟ್ ಡಿನ್ನರ್ ರೆಡಿ ಆಗಿರುತ್ತೆ. ಸೊ ನಮ್ಮ ಹೀರೋಯಿನ್ ಹೀರೋ ಹೇಳಿದ ಹೋಟೆಲ್ಗೆ ಬರ್ತಾಳೆ. ಆ ಜಾಗದಲ್ಲಿ ನಮ್ಮ ಹೀರೋ ವೀಲ್ ಚೇರ್ ಅಲ್ಲಿ ಕೂತು ಆಕ್ಟ್ ಮಾಡ್ತಾ ಇದ್ದಾನೆ ಅಲ್ವಾ, ಆವಾಗ ನಮ್ಮ ಹೀರೋಯಿನ್ ಅಲ್ಲಿರುವ ಸಂಧಿಗಳಲ್ಲಿ ನುಗ್ಗಿ ಈಸಿಯಾಗಿ ಹೋಗ್ತಿರ್ತಾರೆ.
ಏನೇ ನಮ್ಮ ಹೀರೋಗೆ ಆ ಜಾಗ ಪರಿಚಯವಾಗಿದ್ರು ಕೂಡ ಅವನ ಕೈಯಲ್ಲಿ ಆ ವೀಲ್ ಚೇರ್ ಅನ್ನು ಯೂಸ್ ಮಾಡಿ ಈಸಿಯಾಗಿ ಮೂವ್ ಆಗೋಕೆನೆ ಆಗ್ತಾ ಇಲ್ಲ. ಆಮೇಲೆ ಹಾಗೆ ಡಿನ್ನರ್ ಅನ್ನ ಶುರು ಮಾಡ್ತಾರೆ. ಇಬ್ಬರುವೆ ಜಾಲಿಯಾಗಿ ಮಾತಾಡ್ಕೊಳ್ಳೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಹೀರೋಯಿನ್ ಹೀರೋ ಹತ್ರ ನಿಮಗೆ ಹೇಗೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳ್ಬೇಕಾದ್ರೆ ಅದು ಯಾವ ತರ ಆಕ್ಸಿಡೆಂಟ್ ಅಂದ್ರೆ ಅದೇ ಸೂಪರ್ ಮ್ಯಾನ್ ಆಗಿ ಆಕ್ಟ್ ಮಾಡಿದ್ರಲ್ಲ, ಅದೇ ಕ್ರಿಸ್ಟೋಫರ್ ಈವೋಸ್, ಅವರಿಗೆ ಆಕ್ಸಿಡೆಂಟ್ ಆಗಿ ಅವರಿಗೆ ಒಂದು ರೀತಿ ಫೇಲಿಯರ್ ಆಗೋಯ್ತಲ್ಲ, ಅದೇ ರೀತಿ ಆಕ್ಸಿಡೆಂಟ್ ನನಗೂ ಕೂಡ ಆಗಿದ್ದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಹೀರೋಯಿನ್ ಶಾಕ್ ಆಗ್ಬಿಟ್ಟು ಏನನ್ನ ಹೇಳ್ತಾ ಇದ್ದೀರಾ ನೀವು, ಸೂಪರ್ ಮ್ಯಾನ್ ಆಗಿ ಆಕ್ಟ್ ಮಾಡಿದವರಿಗೆ ಆಕ್ಸಿಡೆಂಟ್ ಆಗಿ ಅವರ ಕತ್ ಕೆಳಗಡೆ ಏನುವೆ ಕೆಲಸನೇ ಮಾಡ್ತಾ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಅದು ಬೇರೆನಾ, ಅವರು ಕುದುರೆಯಿಂದ ಕೆಳಗಡೆ ಬಿದ್ಬಿಟ್ರಲ್ವಾ, ಅದೇ ರೀತಿನೇ ನಾನು ಕತ್ತೆ ಮೇಲಿಂದ ಕೆಳಗಡೆ ಬಿದ್ಬಿಟ್ಟೆ, ಆದ್ರಿಂದ ನನಗೆ ಕಾಲ್ ಕೆಳಗಡೆ ಮಾತ್ರನೇ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಅನ್ಸುತ್ತೆ ಅಂತ ಏನೇನೋ ಹೇಳಿ ಹೀರೋಯಿನ್ ಹತ್ರ ಮೇಂಟೈನ್ ಮಾಡ್ತಿರ್ತಾನೆ ಹೀರೋ. ಆಮೇಲೆ ಹೀರೋಯಿನ್ ಹತ್ರ ನಿಮಗೆ ಹೇಗೆ ಆಕ್ಸಿಡೆಂಟ್ ಆಯ್ತು, ಯಾಕೆ ಈ ರೀತಿ ನೀವು ಪ್ಯಾರಲೈಸ್ ಆಗೋದ್ರಿ ಅಂತ ಕೇಳ್ಬೇಕಾದ್ರೆ ನಾನು ಕಾರಲ್ಲಿ ಪ್ಯಾಸೆಂಜರ್ಸ್ ಜೊತೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಂದು ಕ್ರೂರವಾದ ಆಕ್ಸಿಡೆಂಟ್ ಆಗೋಯ್ತು, ಅದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದ ಪ್ಯಾಸೆಂಜರ್ಸ್ ಗೆ ಏನುವೇ ಆಗ್ಲಿಲ್ಲ, ನನ್ನ ಪಕ್ಕದ ಸೀಟಿನಲ್ಲಿ ನನ್ನ ವೈಲಿನ್ ಕೂಡ ಇತ್ತು, ಅದಕ್ಕೆ ಒಂದು ಚಿಕ್ಕ ಸ್ಕ್ರಾಚ್ ಕೂಡ ಆಗಿರ್ಲಿಲ್ಲ, ಆದ್ರೆ ನನ್ನ ಟೈಮ್ ಹಣೆ ಬರ ಸರಿ ಇಲ್ಲ ಅನ್ಸುತ್ತೆ, ನನಗೆ ಈ ರೀತಿ ಆಗೋಯ್ತು ತುಂಬಾನೇ ಫೀಲ್ ಮಾಡಿ ಎಮೋಷನಲ್ ಆಗಿ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಹೀರೋಗೂ ಕೂಡ ಬೇಜಾರಾಗುತ್ತೆ. ಆದ್ರೂ ಈ ವೈಬ್ ಅನ್ನ ಚೇಂಜ್ ಮಾಡ್ಬೇಕು ಅಂತ ಹೀರೋಯಿನ್ ಕೈಗೆ ಒಂದು ರಬ್ಬರ್ ರೀತಿ ಗೊಂಬೆಯನ್ನು ಕೊಡ್ತಾನೆ. ಅದೇ ತರ ನಮ್ಮ ಹೀರೋ ಒಂದನ್ನ ಇಟ್ಕೊಂಡು ಅದನ್ನ ಹಾಗೆ ಟೈಟ್ ಆಗಿ ಹಿಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ ಹಿಡ್ಕೋತಾರೆ. ನಂತರ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ತಾನೆ ಹೀರೋ. ಆ ರೀತಿ ಪ್ರೆಸ್ ಮಾಡಿದ ತಕ್ಷಣ ರೂಮ್ ಪೂರ್ತಿ ನೀರ್ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ನೀರು ಬಂದು ಇವರ ಚೆಸ್ಟ್ ಲೆವೆಲ್ ಅನ್ನು ದಾಟಬೇಕಾದ್ರೆ ಇಬ್ಬರುವೆ ಹಾಗೆ ತೇಲಾಡೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಇಂಪ್ರೆಸ್ ಆಗೋಗ್ತಾಳೆ, ಯಾಕೆಂದ್ರೆ ಇದರಲ್ಲಿ ನಮ್ಮ ಹೀರೋಯಿನ್ ಅವರಿಗೆ ಎದ್ದು ನಿಂತ್ಕೊಳ್ಳೋ ರೀತಿ ಫೀಲ್ ಆಗ್ತಿದೆ. ಹಾಗೆ ನಿಧಾನಕ್ಕೆ ಇಬ್ಬರುವೆ ಹತ್ರವಾಗಿ ಲಿಪ್ ಲಾಕ್ ಮಾಡ್ಕೋತಾರೆ, ಕಿಸ್ ಮಾಡಿ ರೊಮ್ಯಾನ್ಸ್ ಮಾಡ್ತಾರೆ. ನಂತರ ಮತ್ತೆ ನಮ್ಮ ಹೀರೋ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ಬೇಕಾದ್ರೆ ನೀರೆಲ್ಲ ಕಡಿಮೆ ಆಗಿ ಇಬ್ಬರುವೆ ಹಾಗೆ ನೆಲದಲ್ಲಿ ಮಲ್ಕೋತಾರೆ. ಆವಾಗ ಹೀರೋಯಿನ್ ಹೀರೋ ಹತ್ರ ನನಗೆ ಕಾಲಿನ ಕೆಳಗಡೆ ಯಾವುದೇ ರೀತಿಯ ಫೀಲಿಂಗ್ಸ್ ಇರಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ನನಗೂ ಹಾಗೇನೆ, ನಾನು ಮೈಂಡ್ ಇಂದಾನೆ ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡ್ದೆ ಅನ್ನೋ ತರ ಹೇಳಿ ಆಕ್ಟ್ ಮಾಡ್ತಿರ್ತಾನೆ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಾಗೆ ನಿದ್ದೆ ಮಾಡ್ಬಿಡ್ತಾರೆ. ಆ ರೀತಿ ಹೀರೋಯಿನ್ ನಿದ್ದೆ ಮಾಡಿದ ತಕ್ಷಣ ಹೀರೋಯಿನ್ ಜೊತೆಗೆ ಒಟ್ಟಿಗೆ ಇರೋ ರೀತಿ ಒಂದು ಸೆಲ್ಫಿ ಫೋಟೋವನ್ನ ತಗೋತಾನೆ ಹೀರೋ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ಅವನು ತಗೊಂಡಿದ್ದ ಫೋಟೋಸ್ ಅನ್ನ ಅವನ ಫ್ರೆಂಡ್ಸ್ ಗೆ ತೋರಿಸಿ ಖುಷಿ ಆಗ್ತಿರ್ತಾನೆ ಹೀರೋ. ಅದೇ ಆ ಫ್ಯಾಬಿಯ ಫ್ರೆಂಡ್ ಹೀರೋಯಿನ್ ಅನ್ನ ನೀನು ಪಿಕಪ್ ಮಾಡ್ಬೇಕು ಅನ್ನೋ ರೀತಿ ನಮ್ಮ ಹೀರೋಗೆ ಚಾಲೆಂಜ್ ಅನ್ನ ಮಾಡಿರ್ತಾನೆ ಅಲ್ವಾ. ಸೊ ಅವನ ಹತ್ರ ಫೋಟೋವನ್ನ ತೋರಿಸಿ ನಾನು ಬೆಡ್ ಅಲ್ಲಿ ವಿನ್ ಮಾಡ್ಬಿಟ್ಟೆ ಅನ್ನೋ ರೀತಿ ನಮ್ಮ ಹೀರೋ ದಿಮಾಕಾಗಿ ಮಾತಾಡ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಗೆ ಸೊಂಟದ ಕೆಳಗಡೆ ಯಾವುದೇ ರೀತಿಯ ಫೀಲಿಂಗ್ಸ್ ಇರಲ್ಲ ಅನ್ನೋ ವಿಷಯವನ್ನ ಮಾತ್ರ ಮುಚ್ಚಿಟ್ಬಿಡ್ತಾನೆ. ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ಹೀರೋ ಅವನ ಮನೆಯನ್ನ ತೋರಿಸ್ತಾರೆ. ಹೀರೋ ಅವನ ಮನೆಯಲ್ಲಿ ಆ ಫ್ಯಾಬಿಯ ಫ್ರೆಂಡ್ ಇದ್ದಾನೆ ಅಲ್ವಾ, ಅವನ ಹೆಂಡತಿ ಇರ್ತಿದ್ದಾಳೆ. ಅಂದ್ರೆ ಏನು, ಅವನ ಹೆಂಡತಿಯನ್ನು ಹುಷಾರಿ ಮಾಡಿಬಿಟ್ಟ ನಮ್ಮ ಹೀರೋ. ಹಾಗಿರ್ಬೇಕಾದ್ರೆ ಫ್ಯಾಬಿಯ ಹೆಂಡತಿ ಏನನ್ನ ಮಾಡ್ತಾರೆ ಅಂದ್ರೆ ಒಂದು ವೈನ್ ಗ್ಲಾಸ್ ಅನ್ನ ಹೊಡೆದಾಕ್ಬಿಡ್ತಾರೆ. ಗ್ಲಾಸ್ ಹೊಡೆದೋಗಿದ್ದ ತಕ್ಷಣ ಅವರು ನಮ್ಮ ಹೀರೋ ಹತ್ರ ಸಾರಿ ಕಣಪ್ಪ, ನನ್ನನ್ನು ಕ್ಷಮಿಸ್ಬಿಡು, ಏನೋ ಹ್ಯಾಂಡಿಕ್ಯಾಪ್ ರೀತಿ ಇದನ್ನ ಕೆಳಗಡೆ ಹಾಕಿ ಹೊಡೆದಾಕ್ಬಿಟ್ಟೆ ಅಂತ ಹೇಳಿದ ತಕ್ಷಣ ಆ ವರ್ಡ್ ಅನ್ನು ಯೂಸ್ ಮಾಡಿದ ತಕ್ಷಣ ನಮ್ಮ ಹೀರೋಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಯಾಕೆಂದ್ರೆ ಇವನಿಗೆ ಹೀರೋಯಿನ್ ಅನ್ನು ತುಂಬಾನೇ ಇಷ್ಟವಾಗಿರುತ್ತೆ ಅಲ್ವಾ. ಆದ್ರಿಂದ ಅವರ ಹತ್ರ ದಯವಿಟ್ಟು ನೀವು ಬೇಗ ಡ್ರೆಸ್ ಅನ್ನು ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಹೊರಡಿ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾನೆ. ಕಟ್ ಮಾಡಿದ್ರೆ ದಿನಗಳು ಹಾಗೆ ಕಳೆಯುತ್ತೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೇ ಇಲ್ಲ. ಆದ್ರೂ ನಮ್ಮ ಹೀರೋ ಹೀರೋಯಿನ್ ಅನ್ನು ತುಂಬಾ ಮಿಸ್ ಮಾಡ್ಕೊತಿದ್ದಾನೆ. ಸೊ ಅವನ ಒಳಗಡೆನೆ ತುಂಬಾ ಚೇಂಜಸ್ ಕಾಣಿಸ್ಕೊತಿರುತ್ತೆ. ಏನು ಅಂದ್ರೆ ಹ್ಯಾಂಡಿಕ್ಯಾಪ್ಸ್ ಅನ್ನ ಇಟ್ಟು ನಾವು ಮಾರ್ಕೆಟಿಂಗ್ ಅನ್ನ ಮಾಡೋಣ ಅಂತ ಒಬ್ಳು ಹುಡುಗಿ ಇಂಟರ್ನ್ಶಿಪ್ ಅಲ್ಲಿ ಬಂದಿದ್ದ ಹುಡುಗಿಯನ್ನ ಕೆಲಸ ಬಿಟ್ಟು ಕಳ್ಸಿಬಿಟ್ಟಿರ್ತಾನೆ ಅಲ್ವಾ. ಅದೇ ಐಡಿಯಾವನ್ನ ಇವಾಗ ಇವನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನ ಅಸಿಸ್ಟೆಂಟ್ ಅನ್ನ ಕರೆದು ಈ ರೀತಿ ಇಂಟರ್ನ್ಶಿಪ್ ಅಲ್ಲಿ ಬಂದಿದ್ದ ಹುಡುಗಿಯನ್ನ ನಾನು ಕೆಲಸ ಬಿಟ್ಟು ಕಳಿಸ್ಬಿಟ್ಟಿದ್ದೆ ಅಲ್ಲ, ಆ ಹುಡುಗಿಯನ್ನ ಮತ್ತೆ ಬೇಗ ಬಂದು ಕೆಲಸಕ್ಕೆ ಜಾಯ್ನ್ ಆಗೋಕೆ ಹೇಳುವ ಅನ್ನೋ ತರ ಒಂದು ಆರ್ಡರ್ ಅನ್ನು ಕೊಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಜಾಗಿಂಗ್ ಹೋಗ್ತಿರ್ತಾನೆ. ಯಾವ ರೀತಿನೂ ರನ್ನಿಂಗ್ ಮಾಡ್ತಾನೆ ಇರ್ಬೇಕಾದ್ರೆ ಅವನಿಗೆ ತುಂಬಾನೇ ಹೀರೋಯಿನ್ ಅವಳ ನೆನಪಾಗ್ತಿರುತ್ತೆ. ಆದ್ರಿಂದ ಹೀರೋಯಿನ್ ಗೆ ಕಾಲ್ ಮಾಡಿ ನಾವಿಬ್ಬರು ಮೀಟ್ ಆಗೋಣ್ವಾ, ನಾನು ನಿನ್ನ ಹತ್ರ ತುಂಬಾ ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳ್ಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ ಸರಿ ಅಂತ ಹೇಳ್ತಾಳೆ. ಸೊ ತಕ್ಷಣ ನಮ್ಮ ಹೀರೋ ಹೀರೋಯಿನ್ ಅನ್ನು ನೋಡೋಕೆ ಅವರ ಮನೆಗೆ ಹೋಗ್ತಾನೆ. ಎಲ್ಲ ನಿಜವನ್ನ ಅವಳ ಹತ್ರ ಹೇಳೋಣ ಅಂತ ಹೋಗ್ತಾನೆ. ಆವಾಗ ನಮ್ಮ ಹೀರೋಯಿನ್ ಹೀರೋವನ್ನು ನೋಡಿದ ತಕ್ಷಣ ಬಾ ಒಳಗಡೆ ಬಾ, ಸ್ವಲ್ಪ ಹೊತ್ತು ವೇಟ್ ಮಾಡು, ನಾನು ಈ ವೈಲಿನ್ ಪ್ರಾಕ್ಟೀಸ್ ಅನ್ನ ಮಾತ್ರ ಕಂಪ್ಲೀಟ್ ಮಾಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ವೈಲಿನ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಹೀರೋಯಿನ್ ಅವಳ ರೂಮ್ ಅನ್ನ ಸುತ್ತಮುತ್ತ ನೋಡ್ತಿರ್ತಾನೆ. ಅಲ್ಲಿ ಹೀರೋಯಿನ್ ಅವಳ ಹಳೆ ಫೋಟೋಸ್ ಎಲ್ಲ ಇರುತ್ತೆ. ಅದರಲ್ಲಿ ನಮ್ಮ ಹೀರೋಯಿನ್ ನಿಂತಿರೋ ರೀತಿಯೆಲ್ಲ ಫೋಟೋಸ್ ಇರುತ್ತೆ. ಅಂದ್ರೆ ನಮ್ಮ ಹೀರೋಯಿನ್ ಆಕ್ಸಿಡೆಂಟ್ ಆಗಿ ಹ್ಯಾಂಡಿಕ್ಯಾಪ್ ಆಗೋಕ್ಕೂ ಮುಂಚೆ ತೆಗ್ದಿರೋ ಫೋಟೋಸ್. ಸೊ ಇದನ್ನೆಲ್ಲ ನೋಡು ನಮ್ಮ ಹೀರೋಗೆ ತುಂಬಾನೇ ಕಷ್ಟವಾಗ್ತಿರುತ್ತೆ, ತುಂಬಾನೇ ಎಮೋಷನಲ್ ಆಗ್ತಾನೆ. ಇಷ್ಟು ಚೀಪ್ ಆಗಿ ನಾವು ಸುಳ್ಳನ ಹೇಳಿ ಈ ಹುಡುಗಿ ಜೊತೆ ಪರಿಚಯವಾಗಿ ಪಳುಕ್ತಾ ಇದೀವಲ್ಲ, ಬೇಗ ನಿಜವನ್ನ ಹೇಳ್ಬೇಕು ಅಂತ ಹಾಗೆ ಎದ್ದು ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಹೀರೋಯಿನ್ ತಿರುಗಿ ನೋಡೋಷ್ಟರಲ್ಲಿ ಮತ್ತೆ ಫಟ್ ಅಂತ ಚೇರ್ ಅಲ್ಲೇ ಕೂತ್ಕೋತಾನೆ. ಆಮೇಲೆ ಹೀರೋಯಿನ್ ವೈಲಿನ್ ಪ್ರಾಕ್ಟೀಸ್ ಅನ್ನ ಮುಗಿಸಿ ಹೀರೋ ಹತ್ರ ಬಂದು ತುಂಬಾನೇ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನನ್ನ ನಾನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೆ, ನಿನ್ನ ವೀಲ್ ಚೇರ್ ನಲ್ಲಿ ನಿನ್ನ ಮೇಲೆ ತಲೆ ಚಾಚಿದ್ರೆ ಮಾತ್ರನೇ ನನಗೆ ತುಂಬಾನೇ ನೆಮ್ಮದಿಯಾಗಿರ್ತಿದೆ ಅಂತ ಹೇಳಿ ಹೀರೋ ಮೇಲೆ ತಲೆ ಚಾಚ್ಕೋಬೇಕು
ಹೇಳ್ಬೇಕಾದ್ರೆ ಅಷ್ಟೇ ಹೀರೋ ತುಂಬಾನೇ ನೊಂದೋಗ್ಬಿಡ್ತಾನೆ. ನಂತರ ಹಾಗೆ ಇಬ್ಬರು ಕಿಸ್ ಮಾಡ್ಕೋತಾರೆ. ಆವಾಗ ನಮ್ಮ ಹೀರೋಯಿನ್, ಹೌದು ನೀನು ಏನೋ ಹೇಳ್ಬೇಕು ಅಂತ ಬಂದೆ ಅಲ್ಲ, ಏನೋದು ವಿಷಯ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಹೇಳೋದಕ್ಕೆ ಧೈರ್ಯನೇ ಇಲ್ಲ ನಿಜವನ್ನ. ಸೊ ತಕ್ಷಣ ಯಾವಾಗಿನ ರೀತಿನೂ ಟಾಪಿಕ್ ಅನ್ನು ಚೇಂಜ್ ಮಾಡಿ ಬೇರೆ ಏನೋ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಇಬ್ಬರು ಹಾಗೆ ಮಾತಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಸಪ್ಪಿಗೆ, ಈ ತರ ನಾನು ನನ್ನ ಲೆಗ್ಸ್ ಅನ್ನ ಕಳ್ಕೊಂಡಾದ ಮೇಲೆ ನನ್ನ ಹಳೆ ಬಾಯ್ ಫ್ರೆಂಡ್ ನನಗೆ ಚೀಟಿಂಗ್ ಮಾಡಿಬಿಟ್ಟ, ನನ್ನನ್ನ ಏಮರ್ಸ್ಬಿಟ್ಟು ಹೋಗ್ಬಿಟ್ಟ, ಅವನಿಗೆ ನಾನು ಈ ರೀತಿ ಇರ್ತಾ ಇರೋದು ಅವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ನನಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟ. ಸೊ ಆದ್ರಿಂದಾನೇ ನನಗೆ ಈ ರೀತಿ ಸುಳ್ಳು ಹೇಳೋರು ಏಮರ್ಸೋರನ್ನ ನೋಡಿದ್ರೇನೆ ಆಗಲ್ಲ ಅನ್ನೋ ರೀತಿ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಹೀರೋ ತುಂಬಾನೇ ಬೇಜಾರಾಗೋಗ್ತಾನೆ. ಯಾಕೆಂದ್ರೆ ಹೀರೋಯಿನ್ ಅನ್ನ ಏಮರ್ಸಿತಾನೆ, ಅವಳ ಜೊತೆ ಪರಿಚಯನೇ ಆಗಿರ್ತಾನೆ. ಸೊ ಇವಾಗ ಸದ್ಯಕ್ಕೆ ಹೀರೋಯಿನ್ ಹತ್ರ ನಿಜವನ್ನ ಹೇಳೋದು ಬೇಡ ಅಂತ ಡಿಸೈನ್ ಮಾಡಿ ಎಲ್ಲವನ್ನು ಮುಚ್ಚಿಟ್ಬಿಡ್ತಾನೆ. ಆಮೇಲೆ ನಮ್ಮ ಹೀರೋಯಿನ್, ಸರಿ ಅವೆಲ್ಲ ಇರ್ಲಿ, ಏನಕ್ಕೆ ನೀನು ಇನ್ನ ನಿನ್ನ ಫ್ರೆಂಡ್ಸ್ ಅನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟೇ ಇಲ್ಲ, ಬೇಗ ನಿನ್ನ ಫ್ರೆಂಡ್ಸ್ ಅನ್ನೆಲ್ಲ ನನಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಅಂತ ನಂಬಿಕೆಯಿಂದ ಇರುವ ಫ್ರೆಂಡ್ಸ್ ಯಾರು, ಆ ಡಾಕ್ಟರ್ ಮತ್ತೆ ನಮ್ಮ ಹೀರೋಗೆ ಅಂತ ಇರುವ ಅಸಿಸ್ಟೆಂಟ್ ಹುಡುಗಿ ಮಾತ್ರ ತಾನೆ. ಸೊ ತಕ್ಷಣ ಅವರ ಇಬ್ಬರನ್ನ ಮಾತ್ರ ಹೀರೋಯಿನ್ ಅನ್ನ ಮೀಟ್ ಮಾಡೋದಕ್ಕಾಗಿ ಕರ್ಕೊಂಡು ಬರ್ತಾನೆ. ಆ ರೀತಿ ಬರ್ಬೇಕಾದ್ರೆ ನನಗೆ ತುಂಬಾನೇ ಭಯ ಆಗ್ತಾ ಇದೆ, ನಾನು ಹೀರೋಯಿನ್ ಅನ್ನ ಏಮರ್ಸ್ತಾ ಇದ್ದೀನಿ, ಅದು ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅಂತ ಪೇಚಾಡ್ತಾ ಬರ್ತಿರ್ಬೇಕಾದ್ರೆ ಅದಕ್ಕೆ ಡಾಕ್ಟರ್ ಫ್ರೆಂಡ್, ನನಗೆ ಯಾಕೋ ನೀನು ಹೀರೋಯಿನ್ ಅನ್ನ ತುಂಬಾನೇ ಲವ್ ಮಾಡ್ತಾ ಇದೀಯ ಅನ್ಸುತ್ತೆ, ಸೊ ಮರ್ಯಾದೆಯಾಗಿ ಬೇಗ ಆ ಹುಡುಗಿ ಹತ್ರ ನಿಜವನ್ನ ಹೇಳ್ಬಿಡು, ನಿನ್ನ ಲವ್ ಅನ್ನ ಅವಳಿಗೆ ಹೇಳ್ಬಿಡು, ಅಕಸ್ಮಾತ್ ನೀನ್ ಮಾತ್ರ ಹೇಳೋದಕ್ಕೆ ಬಿಟ್ಬಿಟ್ರೆ ನಾವೇ ಆ ನಿಜವನ್ನ ಹೇಳ್ಬಿಡ್ತೀವಿ ಅಂತ ಹೆದರಿಸಿನೇ ನಮ್ಮ ಹೀರೋ ಜೊತೆ ಅವ್ರುಗಳು ಬರ್ತಿರ್ತಾರೆ. ಸೊ ಅದೇ ತರ ರಾತ್ರಿ ಒಂದು ಹೋಟೆಲ್ ಅಲ್ಲಿ ಡಿನ್ನರ್ ಅನ್ನ ಅರೇಂಜ್ ಮಾಡಿ ಊಟ ಮಾಡ್ತಿರ್ತಾರೆ. ಆವಾಗ ಡಾಕ್ಟರ್ ಫ್ರೆಂಡ್, ಇವಾಗ್ಲಾದ್ರೂ ನಿಜವನ್ನ ಹೇಳೋ, ಆ ಹುಡುಗಿಯನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಅಂತ ಹೇಳ್ಬೇಕಾದ್ರೆ ಹೀರೋಗೆ ತುಂಬಾನೇ ಭಯವಾಗ್ತಿದೆ, ಆದ್ರಿಂದ ಸೈಲೆಂಟ್ ಆಗಿ ಇರ್ತಾನೆ. ಅದಕ್ಕೆ ಫ್ರೆಂಡ್, ಸರಿ ಬಿಡು ನಾನೇ ಹೇಳ್ತೀನಿ ಅಂತ ಹೇಳಿ ಹತ್ರ ಬರ್ಬೇಕಾದ್ರೆ ಹೀರೋ ತಕ್ಷಣ ಡಾಕ್ಟರ್ ಫ್ರೆಂಡ್ ಮೇಲೆ ವೈನ್ ಅನ್ನ ಚೆಲ್ಬಿಟ್ಟು, ಬಾ ಫ್ರೆಂಡ್ ರೆಸ್ಟ್ ವರ್ಗೂ ಹೋಗಿದ್ದು ಬರೋಣ ಅಂತ ಹೇಳಿ ಡಾಕ್ಟರ್ ಫ್ರೆಂಡ್ ಅನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾನೆ. ಆವಾಗ ಡಾಕ್ಟರ್ ಫ್ರೆಂಡ್ ಹೀರೋವನ್ನ ಬಾತ್ರೂಮ್ ಅಲ್ಲೇ ಇಟ್ಟು, ಇವಾಗ ಮರ್ಯಾದೆಯಿಂದ ಹೀರೋಯಿನ್ ಹತ್ರ ನೀನು ಪ್ರಪೋಸ್ ಮಾಡು, ನಿನ್ನ ನಿಜವನ್ನ ಎಲ್ಲವನ್ನ ಹೇಳ್ಕೊ, ಇಲ್ಲಾಂದ್ರೆ ಬೇರೆ ರೀತಿ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋನು, ನಾನು ಎಷ್ಟೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಆದ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಹೇಗೆ ಹೇಳೋದು ಅಂತಾನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ತಕ್ಷಣ ಬಾತ್ರೂಮ್ ಇಂದ ಯಾರೋ ಹೊರಗಡೆ ಬರ್ತಾರೆ. ಅವನನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಟಾಯ್ಲೆಟ್ ಗೆ ಹೋಗಿ ಏನೋ ಹ್ಯಾಂಡಿಕ್ಯಾಪ್ ರೀತಿ ಕೂತ್ಕೊಬಿಡ್ತಾನೆ. ಆಮೇಲೆ ಅವತ್ತು ರಾತ್ರಿ ಪೂರ್ತಿ ಹ್ಯಾಂಡಿಕ್ಯಾಪ್ ಆಗಿ ಆಕ್ಟ್ ಮಾಡ್ತಿರ್ತಾನೆ. ಯಾವಾಗಿನ ರೀತಿನೋ ಅವನ ಕೈಯಲ್ಲಿ ನಿಜವನ್ನ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಅವನ ಟ್ವಿನ್ ಬ್ರದರ್ ಇದ್ದಾರೆ ಅಲ್ವಾ, ಅವರು ನಮ್ಮ ಹೀರೋಯಿನ್ ಅವರ ಅಕ್ಕ ಅಲಿಸನ ಮೀಟ್ ಮಾಡಿ ಫ್ಲವರ್ಸ್ ನೆಲ್ಲ ಕೊಟ್ಟು ನಮ್ಮ ಹೀರೋ ಬಗ್ಗೆ ನಿಜವನ್ನ ಅವರಿಗೆ ಹೇಳ್ಕೊಟ್ಬಿಡ್ತಾನೆ. ಅಷ್ಟೇ ಇದು ಗೊತ್ತಾಗಿದ ತಕ್ಷಣ ಹೀರೋಯಿನ್ ಅವರ ಅಕ್ಕ ತುಂಬಾನೇ ಕೋಪ ಮಾಡ್ಕೊಂಡು ನಮ್ಮ ಹೀರೋ ಹತ್ರ ಬರ್ತಾಳೆ. ಅವನ ಕೆನ್ನೆಗೆನೆ ಒಂದು ಏಟನ್ನ ಹಾಕಿ, ಎಷ್ಟು ಧೈರ್ಯ ಇದ್ರೆ ನನ್ನ ತಂಗಿ ಹತ್ರ ನೀನು ಏಮರ್ಸ್ತಿರ್ತೀಯ, ಸುಮ್ನೆ ಮರ್ಯಾದೆಯಾಗಿ ಇನ್ನ 2 ದಿನದಲ್ಲಿ ಅವಳ ಹತ್ರ ಎಲ್ಲ ನಿಜವನ್ನು ನೀನು ಹೇಳ್ಬೇಕು, ಇಲ್ಲಾಂದ್ರೆ ಅಷ್ಟೇ ನೋಡ್ಕೊಂಡು ನಿನ್ನ ಅಂತ ಹೇಳಿ ಭಯಂಕರವಾಗಿ ನಮ್ಮ ಹೀರೋಗೆ ಹೆದರ್ಸ್ಬಿಟ್ಟು ಹೋಗ್ತಾಳೆ. ಸೊ ಇವಾಗ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ತುಂಬಾನೇ ಬೇಜಾರಾಗಿರ್ತಾನೆ. ಸೊ ಸಪ್ಪಿಗೆನೆ ಅವನ ತಂದೆಯನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಅಂದ್ರೆ ನಮ್ಮ ಹೀರೋಗೆ ಚಿಕ್ಕ ವಯಸ್ಸಾಗೆ ಇರ್ಬೇಕಾದ್ರೇನೆ ಅವರ ತಂದೆ ಅವರ ತಾಯಿ ಹತ್ರ ಇಂದ ಡಿವೋರ್ಸ್ ಅನ್ನ ತಗೊಂಡು ಸಪರೇಟ್ ಆಗಿ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಇವಾಗ ಅವನ ತಂದೆ ಹತ್ರ ಬಂದು, ನಾನು ನಿಜವಾಗ್ಲೂ ಒಂದು ಹುಡುಗಿಯನ್ನ ಲವ್ ಮಾಡ್ತಾ ಇದ್ದೀನಿ ಅಪ್ಪ, ಆದ್ರೆ ಅವಳನ್ನ ನಾನು ಏಮರ್ಸ್ತಾ ಇದ್ದೀನಿ, ಅದು ಮಾತ್ರ ಅವಳಿಗೆ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ, ನನಗೆ ತುಂಬಾನೇ ಬೇಜಾರಾಗ್ತಿದೆ ಅಪ್ಪ ಅಂತ ಇಲ್ಲಿಯವರೆಗೂ ನಡೆದಿರೋ ಎಲ್ಲ ವಿಷಯವನ್ನ ಅವನ ತಂದೆ ಹತ್ರ ಶೇರ್ ಮಾಡ್ಕೋತಾನೆ. ಇದನ್ನ ಕೇಳಿದ ತಂದೆ ಅವರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಯಾಕೆಂದ್ರೆ ಇವರು ಕೂಡ ಒಂದು ಪ್ಲೇ ಬಾಯ್ ಆಗಿ ಇರ್ತಿದ್ದಾರೆ, ಆದ್ರೂ ಅವರ ಮಗನ ಕಥೆಯನ್ನ ಕೇಳಿ ತುಂಬಾನೇ ಬೇಜಾರಾಗ್ತಾರೆ. ಮಗ, ನಾನೇನೇ ಒಬ್ಬ ಕೆಟ್ಟ ತಂದೆಯಾಗಿ ಇದ್ಬಿಟ್ಟಿದ್ದೀನಿ, ಆದ್ರೆ ನೀನು ಅದೇ ರೀತಿ ಇರಬಾರ್ದು, ನೀನಾದ್ರೂ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು, ನನ್ನ ರೀತಿನೇ ಇದ್ ಬಿಡ್ಬೇಡ, ನೀನು ಹೇಗಾದ್ರೂ ನಿಜವನ್ನ ಹುಡುಗಿ ಹತ್ರ ಹೇಳ್ಕೊ. ಅಪ್ಪ ಅದೇ ಅಪ್ಪ, ಅದನ್ನ ಹೇಗೆ ಹೇಳಲಿ ಅವಳ ಹತ್ರ ಅಂತ ಇಬ್ಬರು ಮಾತಾಡ್ಕೊತಿರ್ಬೇಕಾದ್ರೇನೆ ಆವಾಗ್ಲೇ ಆ ಜಾಗದಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಈ ರೀತಿ ಲೂರಿಗೆ ಯಾರೆಲ್ಲ ಬರ್ತೀರಾ ಅನ್ನೋ ರೀತಿ ಕೇಳ್ತಾರೆ. ಆಕ್ಚುಲಿ ಲೂರ್ ಅನ್ನೋದು ಒಂದು ಪ್ಲೇಸ್, ಅಲ್ಲಿ ಒಂದು ಅದ್ಭುತವಾದ ಚರ್ಚ್ ಇದೆ. ಆ ಚರ್ಚ್ ಅಲ್ಲಿ ಹ್ಯಾಂಡಿಕ್ಯಾಪ್ ಪೀಪಲ್ಸ್ ಗೆಲ್ಲ ಅದ್ಭುತವಾದ ವಿಷಯಗಳು ನಡೆಯುತ್ತೆ ಅನ್ನೋ ರೀತಿ ಜನರಿಗೆ ನಂಬಿಕೆ ಇರುತ್ತೆ. ಸೊ ಇದನ್ನ ಕ್ಯಾಚ್ ಮಾಡ್ಕೊಂಡ ನಮ್ಮ ಹೀರೋ ಮತ್ತೆ ಅವರ ತಂದೆ, ಸೊ ನಿಜವಾಗ್ಲೂ ಆ ಜಾಗದಲ್ಲಿ ಮಿರಾಕಲ್ ನಡೆಯುತ್ತೋ ಇಲ್ವೋ, ನಾವು ಆ ಜಾಗಕ್ಕೆ ಹೋಗೋಣ, ಆ ಜಾಗಕ್ಕೆ ಆ ಚರ್ಚ್ಗೆ ನಿನ್ನ ಗರ್ಲ್ ಫ್ರೆಂಡ್ ಅನ್ನ ನೀನು ಕರ್ಕೊಂಡು ಬಾ, ಅಲ್ಲಿ ನಿನಗೆ ಮಿರಾಕಲ್ ಇಂದ ನಿನಗೆ ಎದ್ದು ನಡೆಯೋದಕ್ಕೆ ಕಾಲ್ಗಳು ಬಂದ್ಬಿಟ್ಟಿದೆ ಅನ್ನೋ ರೀತಿ ಹೇಳಿ ಮೇಂಟೈನ್ ಮಾಡ್ಕೊಂಡ್ಬಿಡೋಣ ಅನ್ನೋ ರೀತಿ ಹೇಳಿ ಒಂದು ಪಕ್ಕವಾದ ಪ್ಲಾನ್ ಜೊತೆಗೆ ಹೊರಡುತ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅವರ ಅಕ್ಕ ಅಲಿಸಾ ಹೀರೋಯಿನ್ಗೆ, ನಿನಗೆ ಕರೆಕ್ಟ್ ಆದ ಪರ್ಸನ್ ಆ ಹೀರೋ ಇಲ್ಲ ಅನ್ಸುತ್ತೆ ನನಗೆ, ಅವನ ಮೇಲೆ ನೀನು ತುಂಬಾ ಆಸೆಯನ್ನೆಲ್ಲ ಇಟ್ಕೋಬೇಡ, ಅವನು ಕರೆಕ್ಟ್ ಆದ ಫಿಟ್ ಆದ ಮನುಷ್ಯ ಅಲ್ಲ ಅಂತ ತುಂಬಾ ಅಡ್ವೈಸ್ ಗಳನ್ನ ಮಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ಗೆ ಫೋನ್ ಕಾಲ್ ಬರುತ್ತೆ. ಹೀರೋ ಹತ್ರ ಇಂದಾನೆ ಬಂದಿರೋ
ಬಿದ್ದಿರುತ್ತೆ. ಹೀರೋ ಏನಕ್ಕಾಗಿ ಮಾಡಿದ್ದಾನೆ ಅಂದ್ರೆ ಅಲ್ಲೂರ್ ಅನ್ನೋ ಪ್ಲೇಸ್ ಗೆ ಹೋಗ್ತಿದ್ದಾನೆ ಅಲ್ವಾ, ಅದೇ ಇವ್ರುಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಲ್ವಾ ಹೀರೋಯಿನ್ ಅನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಹೀರೋಯಿನ್ ಸರಿ ಅಂತ ಹೀರೋಗೆ ಹೇಳ್ಬಿಟ್ಟು ಇದ್ರ ಬಗ್ಗೆ ಅವಳ ಅಕ್ಕನ ಹತ್ರ ಹೇಳ್ಕೋಬೇಕಾದ್ರೆ ಲೂರಿಗೆ ಹೋಗ್ತೀರಾ, ಅಲ್ಲಿಗೆ ಏನಕ್ಕಾಗಿ ಹೋಗ್ತಾ ಇದ್ದೀರಾ, ಅಲ್ಲಿ ಮಿರಾಕಲ್ ಎಲ್ಲ ನಡೆಯುತ್ತೆ ಅದು ಇದು ಅಂತ ಏನೇನೋ ಹೇಳ್ಕೊತಾ ಇರಲ್ಲ, ಅದನ್ನೆಲ್ಲ ನೀವು ನಂಬ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಮೇ ಬಿ ಇರ್ಬೋದು ಅಕ್ಕ, ಮೇ ಬಿ ನಿಜವಾಗ್ಲೂ ನಮ್ಮ ಲೈಫ್ ಅಲ್ಲಿ ಕೂಡ ಮಿರಾಕಲ್ ನಡಿಬಹುದು ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ. ನೋಡಿ, ನನಗೆ ಯಾವಾಗ್ಲೂ ಗೊತ್ತು ಹೀರೋ ನನ್ನನ್ನು ಏಮರ್ಸ್ತಾ ಇದ್ದಾನೆ ಅಂತ, ಆದ್ರೆ ಅವನು ನನ್ನನ್ನು ಏಮರ್ಸಿದ್ರು ಕೂಡ ನನ್ನನ್ನು ಒಬ್ಬರು ಇಷ್ಟು ತುಂಬಾ ಲವ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದನ್ನ ನನ್ನ ಕೈಯಲ್ಲಿ ನಂಬೋಕೂ ಆಗ್ತಾ ಇಲ್ಲ. ಅವರು ನನ್ನನ್ನು ತುಂಬಾನೇ ಲವ್ ಮಾಡ್ತಿದ್ದಾರೆ, ಆದ್ರಿಂದಾನೇ ಅವರಿಗೆ ನಾನು ನಿಜವನ್ನ ಗೊತ್ತು ಅನ್ನೋ ರೀತಿ ತೋರಿಸ್ಕೊಳ್ಳೇ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಹೇಳ್ಕೊತಾಳೆ ಹೀರೋಯಿನ್. ಸೊ ಇವಾಗ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋ ಅಲ್ಲೂರಿಗೆ ಬಂದಾಯ್ತು. ಅಲ್ಲಿ ವೀಲ್ ಚೇರ್ ಅಲ್ಲಿ ಕೂತಿರೋ ಜನರು ಎಲ್ಲರೂ ಚರ್ಚಿನ ಮುಂದೆ ಬಂದು ನಿಂತ್ಕೋತಾರೆ. ಅಲ್ಲಿರೋ ಫಾದರ್ ಒಬ್ಬರು ಬಂದು ಅಲ್ಲಿರೋರ್ಗೆಲ್ಲರ ಹತ್ರನು ಮಾತಾಡ್ತಿರ್ತಾರೆ. ಅವರು ನಮ್ಮ ಹೀರೋವನ್ನ ನೋಡಿದ ತಕ್ಷಣವೇ ಕಂಡಿಡಿದು ಬಿಡ್ತಾರೆ ನಮ್ಮ ಹೀರೋ ಕೈಯಲ್ಲಿ ಎದ್ದು ನಡೆಯೋಕೆ ಆಗುತ್ತೆ ಅಂತ. ಆದ್ರಿಂದ ನಮ್ಮ ಹೀರೋವನ್ನ ಮಾತ್ರ ಚರ್ಚ್ ಒಳಗಡೆ ಸಪರೇಟ್ ಆಗಿ ಕರ್ಕೊಂಡು ಬಂದು ಇಲ್ಲಿ ನೋಡು, ನಿನ್ನ ಕೈಯಲ್ಲಿ ಎದ್ದು ನಡೆಯೋಕೆ ಆಗುತ್ತೆ ಅನ್ನೋ ವಿಷಯ ನನಗೆ ಗೊತ್ತು, ಆದ್ರೂ ನೀನು ಏನೋ ಒಂದು ಪರ್ಟಿಕ್ಯುಲರ್ ವಿಷಯಕ್ಕಾಗಿ ಇಲ್ಲಿಗೆ ಬಂದಿದೀಯಾ, ಆದ್ರಿಂದ ನೀನು ಎಲ್ಲರ ಮುಂದೆನೂ ಈಸಿಯಾಗಿ ಎದ್ದು ನಡೆದು ಹೋಗ್ಬಿಡ್ಬೇಡ. ಆ ರೀತಿ ನೀನು ಮಾಡ್ಬಿಟ್ರೆ ಎಲ್ಲರಿಗೂ ಅದು ಒಂದು ಹೋಪನ್ನ ಕೊಟ್ಬಿಡುತ್ತೆ, ಅದು ತುಂಬಾ ತುಂಬಾ ಕೆಟ್ಟ ಕೆಲಸವಾಗಿ ಆಗ್ಬಿಡುತ್ತೆ, ತಪ್ಪಾದ ವಿಷಯವಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಹೀರೋವನ್ನ ಹೊರಗಡೆ ಕಳಿಸ್ಬಿಡ್ತಾರೆ. ಅದಕ್ಕೆ ಹೀರೋ ಅಯ್ಯೋಯ್ಯೋ ಹೋಯ್ತಾ, ಈ ವಿಷಯನೂ ಹೋಯ್ತಾ ಅಂತ ಬೇಜಾರಾಗಿ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಅವರು ನಮ್ಮ ಹೀರೋವನ್ನ ಹುಡುಕ್ತಿರ್ಬೇಕಾದ್ರೆ ಗೊತ್ತಿಲ್ಲದೆ ರೋಡಿನ ಮಧ್ಯಕ್ಕೆ ಹೋಗ್ಬಿಡ್ತಾರೆ. ಆವಾಗ ಅದೇ ಸಮಯದಲ್ಲಿ ಒಂದು ದೊಡ್ಡ ಟ್ರಕ್ ಬಂದು ನಮ್ಮ ಹೀರೋಯಿನ್ಗೆ ಗುದರ್ಸೋಕೆ ಬರ್ಬೇಕಾದ್ರೆ ಇದನ್ನು ನೋಡಿದ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ಬಿಡ್ತಾವನೆ. ಸೊ ಅವನಿಗೇನೆ ಗೊತ್ತಿಲ್ಲದೆ ಎದ್ದು ಬಿದ್ದು ಸ್ಪೀಡ್ ಆಗಿ ಓಡಿ ಹೋಗಿ ನಮ್ಮ ಹೀರೋಯಿನ್ ಅನ್ನ ಸೇಫ್ ಆಗಿ ಕಾಪಾಡಿ ಬಿಡ್ತಾವನೆ. ಜಸ್ಟ್ ಮಿಸ್ ನಮ್ಮ ಹೀರೋಯಿನ್ ಎಸ್ಕೇಪ್. ಸೊ ಫಟ್ ಅಂತ ಹೀರೋಯಿನ್ ಹೀರೋವನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಎದ್ದು ನಿಂತಿರೋದನ್ನ ನೋಡಿದ ತಕ್ಷಣ ಇದು ಮಿರಾಕಲ್ ಇಂದ ನಡೆದಿದ್ದ ಅಂತ ಹೇಳಿ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹತ್ಕೊಂಡು ನಮ್ಮ ಹೀರೋ ಬಗ್ಗೆ ನಿಜ ಎಲ್ಲವನ್ನು ನಮ್ಮ ಹೀರೋಯಿನ್ಗೆ ಗೊತ್ತಾಗಿದ್ದ ರೀತಿನೇ ತೋರಿಸ್ಕೊಂಡು ಅಲ್ಲಿಂದ ಬಸ್ ಅನ್ನ ಕ್ಯಾಚ್ ಮಾಡಿ ಹೊರಟೋಗ್ತಾವಳೆ. ಸೊ ಇವಾಗ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ, ಅಚ್ಚೊಚ್ಚೋ ಹೀರೋಯಿನ್ಗೂ ಎಲ್ಲ ವಿಷಯವೂ ಗೊತ್ತಾಗ್ಬಿಡ್ತಲ್ಲ ಅಂತ. ಅದೇ ಬೇಜಾರಲ್ಲಿ ನಮ್ಮ ಹೀರೋ ಅವನ ಆಫೀಸ್ಗೆ ಬರ್ಬೇಕಾದ್ರೆ ಇವನ ಫ್ರೆಂಡ್ ಅವನ ವೈಫ್ ಜೊತೆನೆ ಅಫೇರ್ ಅಲ್ಲಿ ಇದ್ದಿರ್ತಾನೆ ಅಲ್ವಾ, ಆ ವಿಷಯ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಆ ಫ್ಯಾಬಿಯ ಫ್ರೆಂಡ್ ಕೂಡ ನಮ್ಮ ಹೀರೋಗೆ ಹಾಕಿ ಸರಿಯಾಗಿ ಹೊಡಿತಾನೆ. ಅದು ಮಾತ್ರ ಇಲ್ಲ, ಈ ವಿಷಯ ಎಲ್ಲವೂ ತಿಳ್ಕೊಂಡ ಅಸಿಸ್ಟೆಂಟ್ ಹುಡುಗಿ ಕೂಡ ನನಗೆ ಕೆಲಸನೇ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾವಳೆ. ಹೀರೋಗೆ ಏಟ್ ಮೇಲೆ ಏಟು ಬೀಳ್ತಾನೆ ಇದೆ. ಆದ್ರಿಂದ ಏನನ್ನ ಮಾಡ್ತಾನೆ ಅಂದ್ರೆ ತುಂಬಾನೇ ಬೇಜಾರಾಗಿ ಅವನ ತಾಯಿ ಅವರ ಸಮಾಧಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಅಮ್ಮ ನನ್ನನ್ನ ಕ್ಷಮಿಸ್ಬಿಡಿ, ನಾನು ತುಂಬಾ ತುಂಬಾ ದೊಡ್ಡ ತಪ್ಪುಗಳನ್ನ ಮಾಡ್ತಿದ್ದೀನಿ, ಮತ್ತೆ ಅದು ಮಾತ್ರ ಇಲ್ಲ ಅಮ್ಮ, ನಾನು ಯಾವತ್ತೂ ನಿಮ್ಮನ್ನ ನೋಡೋದಕ್ಕೆ ಬಂದೇ ಇಲ್ಲ. ತುಂಬಾನೇ ಬೇಜಾರಾಗಿ ಅವರ ತಾಯಿಗೆ ಪ್ರೇಯರ್ ಅನ್ನ ಮಾಡ್ತಾನೆ. ಫಸ್ಟ್ ಟೈಮ್ ಈ ರೀತಿ ಮಾಡ್ತಿದ್ದಾನೆ ಹೀರೋ. ನಂತರ ಮತ್ತೆ ಅವನ ಆಫೀಸ್ಗೆ ಬರ್ತಾನೆ. ಅವನ ಲೈಫ್ ಹಾಗೆ ನಿಧಾನಕ್ಕೆ ಚೇಂಜ್ ಆಗ್ತಿರುತ್ತೆ. ಇವನು ಸ್ಟಾರ್ಟಿಂಗ್ ಅಲ್ಲಿ ಇಂಟರ್ನ್ಶಿಪ್ ಅಲ್ಲಿ ಬಂದಿದ್ದ ಒಂದು ಹುಡುಗಿಯನ್ನ ಕೆಲಸ ಬಿಟ್ಟು ಕಳ್ಸಿಬಿಟ್ಟಿದ್ದ ಅಲ್ವಾ, ಆ ಹುಡುಗಿಯನ್ನ ಮತ್ತೆ ಇವನ ಕಂಪನಿಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಹೇಳಿರ್ತಾನೆ ಅಲ್ವಾ. ಅದೇ ರೀತಿ ಆ ಜೂಲಿಯ ಹುಡುಗಿ ಕೂಡ ಬಂದು ಕೆಲಸಕ್ಕೆ ಸೇರ್ಕೊತಾಳೆ. ಆ ಹುಡುಗಿ ಹತ್ರನೇ ಮಾರ್ಕೆಟಿಂಗ್ ಗೆ ಬೇಕಾಗಿರುವ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನು ಕೊಟ್ಬಿಡ್ತಾನೆ. ಅವಳ ಅಡ್ವೈಸಿನ ಪ್ರಕಾರವೇ ಎಲ್ಲ ಅಡ್ವರ್ಟೈಸರ್ ರೆಡಿ ಆಗ್ತಿರುತ್ತೆ. ಆಮೇಲೆ ನಂತರ ಹೀರೋ ಡೈರೆಕ್ಟ್ ಹೀರೋಯಿನ್ ಅವರ ಮನೆಗೆ ಬರ್ತಾನೆ. ಅಲ್ಲಿ ಹೀರೋಯಿನ್ ಅವರ ಅಜ್ಜಿ ಮಾತ್ರನೇ ಇರ್ತಿದ್ದಾರೆ. ಅವರ ಹತ್ರ ನಮ್ಮ ಹೀರೋ ಎಲ್ಲ ನಿಜವನ್ನು ಹೇಳ್ಕೊಂಡು ಈ ತರ ನಾನು ಹೀರೋಯಿನ್ ಅನ್ನ ತುಂಬಾ ತುಂಬಾ ಲವ್ ಮಾಡ್ತಿದ್ದೀನಿ, ಅವಳು ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ಒಂದು ದಿನ ಕೂಡ ಇರೋಕೆ ಆಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇದೆ ಅವಳಿಗೆ ನಾನು ಮೋಸ ಮಾಡ್ಬಿಟ್ಟಿದ್ದೀನಿ, ಏಮಾರಿಸ್ತಾ ಇದ್ದೀನಿ ಅಂತ. ಆದ್ರೆ ಅವು ಎಲ್ಲವೇ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರವೇ. ಆಮೇಲಿಂದ ನಾನು ಅವಳನ್ನು ತಪ್ಪಾಗಿ ನೋಡಿಲ್ಲ, ಅವಳು ನನಗೆ ಬೇಕು, ಅವಳು ನನಗೆ ಲೈಫ್ ಲಾಂಗ್ ಬೇಕು. ಅವಳು ಎಲ್ಲಿದ್ದಾಳೆ ಇವಾಗ? ನಾನು ಫೋನ್ ಮಾಡಿದ್ರೆ ನನ್ನ ಫೋನ್ ಕಾಲ್ ಅನ್ನ ಕೂಡ ಅವಳು ಪಿಕ್ ಮಾಡ್ತಾ ಇಲ್ಲ, ಏನನ್ನ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅವಳು ಇಲ್ಲದೆ ನನಗೆ ಹುಚ್ಚಿಡಿತಾ ಇದೆ ಅಂತ ಹೇಳಿ ಗೊತ್ತಿಲ್ಲದೆ ಒಂದು ಪಾಟ್ ಅನ್ನ ತಳ್ಳಿ ಬಿಡ್ತಾನೆ. ಕೆಳಗಡೆ ಬಿದ್ದೋಗಿ ಹೊಡೆದೋಗುತ್ತೆ ಅದು. ಸೊ ಹೀರೋ ಅವನ ಇಷ್ಟು ಲವ್ ಅನ್ನ ನೋಡಿದ ಅಜ್ಜಿ ನಮ್ಮ ಹೀರೋವನ್ನ ಕರೆದು, ನನ್ನ ಮೊಮ್ಮಗಳು ತುಂಬಾ ತುಂಬಾ ಸ್ಮಾರ್ಟ್ ಆದ ಹುಡುಗಿ, ಅವಳ ಜೊತೆ ಯಾರೇ ಪರಿಚಯ ಆದ್ರೂ ಕೂಡ ಅವರಿಗೆ ಏನು ವಿಷಯ ಬೇಕು ಅನ್ನೋದನ್ನ ಫಸ್ಟೇನೆ ಕಂಡುಹಿಡಿದು ಬಿಡ್ತಾವಳೆ, ಅದನ್ನ ಗೆಸ್ ಮಾಡಿ ಬಿಡ್ತಾವಳೆ. ಆದ್ರೂ ಅವಳು ಇಷ್ಟು ದಿನ ನಿನ್ನ ಜೊತೆ ಟಚ್ ಅಲ್ಲಿ ಇದ್ದಿದ್ದಾಳೆ ಅಂದ್ರೆ, ಪರಿಚಯವಾಗಿ ಇದ್ದಿದ್ದಾಳೆ ಅಂದ್ರೆ ಅವಳಿಗೂ ನಿನ್ನ ಮೇಲೆ ಲವ್ ಇದ್ದಿರುತ್ತೆ. ಸೊ ಇದ್ರಿಂದಾನೇ ನಾನು ಅವಳ ಅಡ್ರೆಸ್ ಅನ್ನ ಕೊಡ್ತೀನಿ, ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅನ್ನೋ ವಿಷಯವನ್ನ ಹೇಳ್ತೀನಿ ಅಂತ ಹೇಳಿ ಹೀರೋಯಿನ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅನ್ನೋ ವಿಷಯವನ್ನ ನಮ್ಮ ಹೀರೋಗೆ ಹೇಳ್ಬಿಟ್ಟು, ಇನ್ನೊಂದು ಸಲ ನನ್ನ ಮೊಮ್ಮಗಳನ್ನ ಏಮರ್ಸ್ಬೇಕು ಅಂತ ನೀನು ಅನ್ಕೊಂಡ್ರು ಕೂಡ, ಯಾಕೆ ಕನ್ಸು ಕಂಡ್ರು ಕೂಡ ನಿಜವಾಗ್ಲೂ ನಿನಗೆ ಎರಡು ಕಾಲ್ಗಳು ಇರಲ್ಲ ಅನ್ನೋ ತರ ಹೇಳಿ ಹೀರೋವನ್ನ ಹೆದರಿಸಿ ಕಳಿಸ್ತಾರೆ ಅಜ್ಜಿ. ಅಷ್ಟೇ ಹೀರೋಯಿನ್ ಇರುವ ಜಾಗ ಗೊತ್ತಾಗಿದ್ದ ತಕ್ಷಣ ಬೇಗ ಬೇಗ ಕಾರನ್ನ ತಗೊಂಡು ಸ್ಪೀಡ್ ಆಗಿ ಹೊರಡ್ತಾನೆ ಹೀರೋ. ರೋಡ್ ಅಲ್ಲಿ ಹೋಗ್ತಾ ಇರುವ ಬಸ್ಸಿಗೆ ಕಾರಿಂದ ಅಡ್ಡ ಹಾಕಿ ಆ ಬಸ್ಸಿಗೆ ಹತ್ಕೊಂಡು ಅಲ್ಲಿ ಹುಡುಕ್ಬೇಕಾದ್ರೆ ಹೀರೋಯಿನ್ ಅಲ್ಲೇ ಆ ಬಸ್ಸಲ್ಲೇ ಕೂತಿದ್ದಾಳೆ. ಅವಳನ್ನ ನೋಡಿ ಅವಳ ಹತ್ರ ನನ್ನನ್ನ ಕ್ಷಮಿಸ್ಬಿಡು ಅಂತ ಭಯಂಕರವಾಗಿ ಫೀಲ್ ಮಾಡಿ ಸಾರಿಯನ್ನ ಕೇಳ್ಕೋಬೇಕಾದ್ರೆ ಆವಾಗ ಹೀರೋಯಿನ್ ಹೀರೋ ಹತ್ರ, ಏನು ನನ್ನನ್ನ ಪಾಪ ಅಂತ ನೋಡಿ ನನ್ನ ಹತ್ರ ಮತ್ತೆ ಬಂದಿದೀಯಾ, ಡ್ರೈವರ್ ಸರ್ ಪ್ಲೀಸ್ ಬಸ್ ಅನ್ನ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿರ್ತಾವಳೆ. ನಮ್ಮ ಹೀರೋಯಿನ್ಗೆ ಹೀರೋವನ್ನ ತುಂಬಾನೇ ಇಷ್ಟ ಆಗ್ತಿರುತ್ತೆ.
ಆಗ್ತಿದೆ. ಆದ್ರೆ ನಮ್ಮ ಹೀರೋ ಮಾಡಿದ ತಪ್ಪನ್ನ ಅವನು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನ ಅವನು ಫೀಲ್ ಮಾಡ್ಬೇಕು ಅನ್ನೋದಕ್ಕಾಗಿ ನಮ್ಮ ಹೀರೋಯಿನ್ ಈ ರೀತಿ ಮಾತಾಡ್ತಿದ್ದಾಳೆ. ಸೊ ಹೀರೋನು ತುಂಬಾನೇ ಬೇಜಾರಾಗಿ ಬಸ್ ಬಿಟ್ಟು ಕೆಳಗಡೆ ಇಳಿದು ಬರ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ನಮ್ಮ ಹೀರೋ ಅವನ ಊರಿಗೆ ಬಂದು ಅವನ ರೂಮ್ ಅಲ್ಲಿ ಸ್ಟೇ ಆಗಿರ್ತಾನೆ. ಬೆಳಿಗ್ಗೆ ಆಗಿದ ತಕ್ಷಣ ಯಾವಾಗಿನ ರೀತಿನೂ ಜಾಗಿಂಗ್ ಹೋಗ್ತಿರ್ತಾನೆ. ಆದ್ರೆ ಈ ಸಲ ತುಂಬಾ ಸ್ಪೀಡ್ ಆಗಿ ಓಡಿ ಹೋಗ್ತಾ ಇದ್ದಾನೆ, ನಿಂತ್ಕೋತಾನೆ ಇಲ್ಲ. ಉಸಿರು ಎಳ್ಕೊಂಡ್ರು ಕೂಡ ಬಿಡ್ತಾ ಇಲ್ಲ, ಸ್ಪೀಡ್ ಆಗಿ ಓಡಿ ಹೋಗ್ತಾನೆ ಇದ್ದಾನೆ. ಒಂದು ಸ್ಟೇಜ್ ಅಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಅವನ ಕೈಯಲ್ಲಿ ನಿಂತ್ಕೊಳ್ಳೋಕೆನೆ ಆಗದೆ ಹಾಗೆ ಕೆಳಗಡೆ ಬಿದ್ದೋಗ್ತಾನೆ. ಆ ಸಮಯದಲ್ಲಿ ಅವನ ಪಕ್ಕಕ್ಕೆ ಒಂದು ವೀಲ್ ಚೇರ್ ಬಂದು ನಿಂತ್ಕೊಳ್ಳುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್. ಹೀರೋ ತುಂಬಾನೇ ಸರ್ಪ್ರೈಸ್ ಆಗಿ ಶಾಕ್ ಆಗಿ ನೀನು ಯಾವಾಗ ಬಂದೆ, ಯಾವಾಗ ಈ ಊರಿಗೆ ಬಂದೆ ಅಂತ ಕೇಳ್ತಾವನೆ. ಹೀರೋ ಸ್ಟಾರ್ಟಿಂಗ್ ಅಲ್ಲೇ ಒಂದು ಸುಳ್ಳನ್ನ ಹೇಳಿರ್ತಾನೆ ಅಲ್ವಾ ಹೀರೋಯಿನ್ ಹತ್ರ, ಈ ರೀತಿ ಬಿಸ್ನೆಸ್ ಮೀಟಿಂಗ್ ಗೆ ಬಂದಿದ್ದೆ, ಹಾಗೆ ಈ ಕಡೆ ಬಂದು ನಿಮ್ಮನ್ನು ನೋಡ್ದೆ ಅಂತ ಹೇಳಿರ್ತಾನೆ ಅಲ್ವಾ. ಅದೇ ರೀತಿ ಇವಾಗ ನಮ್ಮ ಹೀರೋಯಿನ್ ಈ ಕಡೆ ಒಂದು ಕೆಲಸವಾಗಿ ಬಂದೆ, ಹಾಗೆ ಈ ಕಡೆ ಬಂದಾಗ ನಿಮ್ಮನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡ್ದೆ ಅಂತ ಹೇಳ್ತಾಳೆ. ಅಷ್ಟೇ ಹೀರೋ ತುಂಬಾನೇ ಬೇಜಾರಾಗೋಗ್ತಾನೆ. ಹಾಗೆ ಅವನ ಮನ್ಸಾರಿ ಅವಳ ಹತ್ರ ಸಾರಿಯನ್ನ ಕೇಳ್ತಾನೆ. ಹೀರೋಯಿನ್ ಅವನನ್ನ ಕ್ಷಮಿಸ್ಬಿಡ್ತಾವಳೆ. ಸರಿ, ಹಳೆದಕ್ಕೆಲ್ಲ ನಾವು ಕ್ಷಮೆಯನ್ನ ಕೊಟ್ಬಿಡೋಣ, ಇವಾಗ ಬಾ ನಾನು ನಿನ್ನನ್ನ ರೈಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೀರೋಯಿನ್ ಹೇಳಿ ಹೀರೋವನ್ನ ಅವಳ ಮಡಿಲಲ್ಲಿ ಕೂರಿಸ್ಕೊಂಡು ರೈಡ್ ಹೋಗ್ತಾರೆ. ಹಾಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಏನು ಅಂತ ನೋಡಿದ್ರೆ ನಮ್ಮ ಹೀರೋಗೆ ನಡೀತಾ ಇರುವ 50ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ಅನ್ನ ತೋರಿಸ್ತಾರೆ. ಅಲ್ಲಿ ನಮ್ಮ ಹೀರೋಯಿನ್ ಅನ್ನ ಗೆತ್ತಿಟ್ಕೊಂಡು ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಟ್ವಿನ್ ಬ್ರದರ್ ಇದ್ದಾರೆ ಅಲ್ವಾ, ಅವರು ಹೀರೋಯಿನ್ ಅವರ ಅಕ್ಕನ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಇಲ್ಲಿ ನಮ್ಮ ಹೀರೋಯಿನ್ ಹತ್ರ ತುಂಬಾ ಸೂಪರ್ ಆಗಿ ಪ್ರಪೋಸ್ ಅನ್ನ ಮಾಡಿ, ಏನೇ ಆದ್ರೂ ಸರಿ, ಏನೇ ಕಷ್ಟ ಬಂದ್ರು ಸರಿ, ನನ್ನ ಕೈ ಬಿಟ್ಟು ಕೂಡ ನಾನು ಕೆಳಗಡೆ ಇಳಿಸಲ್ಲ, ನಿನ್ನನ್ನು ತುಂಬಾ ಚೆನ್ನಾಗಿ ನಾನು ನೋಡ್ಕೋತೀನಿ ಅಂತ ಜೋರಾಗಿ ಪ್ರಾಮಿಸ್ ಅನ್ನ ಮಾಡ್ತಿರ್ತಾನೆ, ಮಾತಿಂದಾನೆ. ಹಾಗೆ ಇಬ್ಬರು ಕಿಸ್ ಮಾಡ್ಕೋತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ತುಂಬಾನೇ ಫೀಲ್ ಗುಡ್ ಮೂವಿ ಅಲ್ವಾ? ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಹೇಳೋದಕ್ಕೆ ಮರೆತು ಬಿಟ್ಟೆ, ಯಾಕೆ ನಾನು ವಾಯ್ಸ್ ಓವರ್ ಅಲ್ಲಿ ಇಷ್ಟು ದಿನ ವಿಡಿಯೋಸ್ ಅಪ್ಲೋಡ್ ಆಗ್ಲಿಲ್ಲ ಅಂದ್ರೆ ನಾನು ಬೇರೆ ಬೇರೆ ಕೆಲಸವಾಗಿ ಬೇರೆ ಬೇರೆ ಚಾನೆಲ್ಸ್ ಗಳಿಗೆ ವರ್ಕ್ ಮಾಡ್ತಾ ಇದ್ದೆ, ಅದಕ್ಕೆ ವಾಯ್ಸ್ ಓವರ್ ಅನ್ನು ಕೊಡೋದಕ್ಕೆ ಆಗಿರ್ಲಿಲ್ಲ. ಇವಾಗ ಮತ್ತೆ ರಿಟರ್ನ್ ಬಂದ್ಬಿಟ್ಟಿದ್ದೀನಿ. ಇನ್ ಮುಂದೆ ಡೈಲಿ ವಿಡಿಯೋಸ್ ಅನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಗ ನಿಮ್ಮನ್ನ ಮತ್ತೆ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.